ವಾಸ್ತವಕ್ಯವನೆಲ್ಲ ಮೋಹದಿ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿಗೆ ಸಾಧುನಿಜ ಗುಡಿಗೆ ಮಣಿಯುವೆನೋ ಸಾಧುನಿಜ ಗುಡಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋಳ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧದಿ ಶುದ್ಧರನ್ನಾಗಿ ಕೈಲಾಸಿ ಜಡಿಸಿದ್ದ ಸಿದ್ಧರೂಢರಿಗೆ ನತನಪ್ಪೆ ಸಿದ್ಧರೂಢರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸುಮಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तैक्यपदं देवं वन्दे सिद्धारूढमहं भजे वन्दे सिद्धारूढमहं भजे सिद्धसद्गुरुपादाब्जं जननी जनकस्ततः तत्तोपदेशकर्तारं नत्वा भक्तिपुरस्वरम् जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಲ್ಲಿ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 2ನೆಯ ಸಂಧಿ 4ನೆಯ ಸೂತ್ರದ 4ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ದಿನ ಯಾವ ಜೀವನು ಹೃದಯ ಕಮಲದಲ್ಲಿ ಸಂಚಾರವನ್ನು ಮಾಡ್ತಾನೆ, ಅವನಿಗೆ ಸಂಚಾರ ಮಾಡಬೇಕಾದ್ರೆ ದಾರಿ ಯಾವುದು, ಸಾಧನ ಯಾವುದು, ಒಂಟಿನೋ ಹುಲಿನೋ ಆನೆನೋ ಅಂತ ವಿಚಾರ ಮಾಡಿದರೆ ಮನವೇ ರಥವಾಗಲು ಆದರಿಮ್ಮಂತ ನಿನ್ನೆವರೆಗೆ ಹೇಳ್ತಾ ಬಂದರು. ಮನಸ್ಸೇ ರಥ.
ಹಾಗಾಗಿ ಹೇಗೆ ಸಂಚಾರ ಮಾಡ್ತಾನಂದ್ರೆ ಯಾರ ಒತ್ತಾಯದಿಂದ ಸಂಚಾರ ಮಾಡೋನಲ್ಲ. ಈಶ್ವರನೂ ಸಂಚಾರ ಮಾಡಕ್ಕೆ ಅವನು ಪ್ರೇರಣೆ ಮಾಡೋನಲ್ಲ. ಮತ್ತು ಇನ್ನೊಬ್ಬರು ಯಾರಾದರೂ ಅಲ್ಲಿ ಆರಂದ್ರೆ ಅವ್ರು ಇರೋರು ಇಬ್ಬರೇ ಅಲ್ಲ, ಒಬ್ಬ ಶಿವ ಒಬ್ಬ ಜೀವ. ತಾನಂತೂ ಸ್ವತಃ ಸಂಚಾರ ಮಾಡೋನಲ್ಲ. ಮತ್ತು ಇವನು ಸಂಚಾರ ಮಾಡಲಿಕ್ಕೆ ಏನು ಕಾರಣ ಅಂದರೆ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಗಳೇ ಇವತ್ತು ಅವನ ಸಂಚಾರಕ್ಕೆ ಪ್ರೇರಣೆ ಅಂತ ಹೇಳ್ತಾ ಬಂದರು. ಹೀಗೆ ಅಷ್ಟದಳ ಕಮಲ ಮಧ್ಯದಲ್ಲಿ ತಾನಿದ್ದು ಒಂದೊಂದು ಅವಸ್ಥೆಯಲ್ಲಿ ಜಾಗರಕ್ಕೆ ಬಂದಾಗ, ಸ್ವಪ್ನಕ್ಕೆ ಬಂದಾಗ, ನಿದ್ರೆಯಲ್ಲಿ ಬಂದಾಗ ಒಂದೊಂದು ರೀತಿಯ ಭೋಗವನ್ನು ಇವನು ಭೋಗಿಸ್ತಾನೆ. ಯಾರು? ಜೀವನಂದರು. ಆ ಒಂದು ಕಮಲದಲ್ಲಿ ವರಭಕುತಿ ಕ್ಷುರೆ ಕೋಪ ದುರಿತ ಲೀಲಾ ಗಮನ ಸುರತ ಧನ ದಾನಗಳು ಪೂರ್ವೆ ಎಂದು ಶ್ರುತಿ ಇರಲು 8 ದಳವಕ್ಕೂ. ಅಲ್ಲಿ ಎಷ್ಟಿದೆ ಅಂದರೆ 8 ದಳ ಅಂದರೆ 8 ಎಲೆ. ಅದಕ್ಕೆ ಕಮಲ ಸಾದೃಶ್ಯ ಅಂತ ಹೇಳಿದರು ನಿರೂಪಣೆ ಮಾಡಿ. ಇಲ್ಲಿ ಜೀವನು ತನ್ನ ಕರ್ಮ ಅನುಸಾರವಾಗಿ ಕರ್ಮದ ಪೂರ್ವ ದಿಕ್ಕಿನಲ್ಲಿ ಬಂದ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ನೈಋತ್ಯ, ಆಗ್ನೇಯ, ವಾಯುವ್ಯ ಅಂತ ಏನು 8 ದಾರಿಗಳು, ಎಲೆಗಳಿವು, ದಿಕ್ಕುಗಳು. ಪೂರ್ವ ದಿಕ್ಕಿನಲ್ಲಿ ಇರುವಂಥ ದಳದ ಮೇಲೆ ಜೀವ ಬಂದಾಗ ಅವನಲ್ಲಿ ವರಭಕ್ತಿ ಎಂದು, ಗುರುಭಕ್ತಿ, ವರಭಕ್ತಿ ಎನ್ನುವುದು ಆ ಜೀವಿಗಳಲ್ಲಿ ಉತ್ಪತ್ತಿ ಆಗ್ತದೆ. ಅವನ ಅನುಭವಕ್ಕೆ ಬರ್ತದೆ. ಭಕ್ತಿ ಭಾವಕ್ಕನುಕೂಲನೆ ಗುರು ಶಂಭುಲಿಂಗ ಅಂತ ಆ ಜೀವನಿಗೆ ಒಳ್ಳೆಯ ಭಕ್ತಿ ಮಾರ್ಗದ ನೆನಪಾಗ್ತದೆ. ಆ ಭಕ್ತಿ ಜ್ಞಾನ ಮಾರ್ಗದ ಅರಿವಾಗ್ತದೆ. ಆವಾಗ ದೇವತೆಗಳಲ್ಲಾಗಲಿ, ಗುರುಗಳಲ್ಲಾಗಲಿ, ಪರಮಾತ್ಮನಲ್ಲಾಗಲಿ ಅತ್ಯಂತ ಅಚಲವಾದ ಭಕ್ತಿಯಿಂದ ಕೂಡಿರ್ತಾನೆ. ಆ ದಳದಲ್ಲಿ ಇರುವ ಸಮಯದಲ್ಲಿ ಮಾತ್ರ. ಮತ್ತೆ ಪಶ್ಚಿಮ ದಿಕ್ಕಿಗೆ ಬಂದ ಅಂದರೆ ಅವನಲ್ಲಿ ಕ್ಷುದೆ ಉಂಟಾಗ್ತವೆ. ಕ್ಷುದೆ ಅಂದರೆ ಹಸಿವು. ನಮಗೆ ಹಸಿವಾಗ್ಯದ, ನಡಪ್ಪ ಅಂತ ಎದ್ದೇಳ್ತವಲ್ಲ ಎಲ್ಲೆಲ್ಲಿ ಕುಂತವ್ರು. ಮೊದಲು ಕೂಡುವಾಗ ಆರಾಮ್ ಕುಂತೀವಿ, ಇನ್ನೊಂದು ತಾಸು ಹಿಂಗೇ ಕೂಡವಂತ ಮಾತಾಡಿವಿ. ಆದರೂ ಕೂಡ ಅದ್ರಾಗ ಒಬ್ಬನು ಹೇಳ್ತಾನ, ಇಲ್ಲಪ್ಪ ನನಗೆ ಹಸಿವಾಗ್ಯದ, ನಾವು ಹೋಗ್ತೀನಂತ. ಹಸಿವು ಯಾವಾಗ ಆಗ್ತದ ಅಂದರೆ ಆ ಜೀವ ಕರ್ಮಾನುಸಾರವಾಗಿ ಆ ದಳಕ್ಕೆ ಬಂದಾಗ ಹಸಿವು ತುಷಗಳು ಅವನಲ್ಲಿ ಹುಟ್ಟುತ್ತಾವ. ಹಸಿವಾಗ್ತದ, ನೆರಳಿಕೆ ಆಗ್ತದ. ಮತ್ತೆ ಇನ್ನೊಂದು ದಳಕ್ಕೆ ಬಂದಂದರೆ ಅಲ್ಲಿ ದುರಿತ ಅಂದರೆ ಆ ವ್ಯಕ್ತಿಯಲ್ಲಿ ಬರೇ ಪಾಪದ ಕ್ರಿಯೆಗಳೇ ಉತ್ಪತ್ತಿ ಆಗ್ತವೆ. ಏನಾದರೂ ಪಾಪ ಮಾಡಬೇಕು ಅನ್ನೋದೇ ಅವನಿಗೆ ಹುಟ್ಟುತ್ತದೆ ವಿನ ಇದು ಮಾಡಬಾರದು ಅನ್ನುವುದು ಹುಟ್ಟೋದಿಲ್ಲ. ಯಾಕಂದರೆ ಆ ದಳದಲ್ಲಿ ಅವನು ನಿಂತನಂದರೆ ಅದೇ ಪ್ರಕಾರ ವೃತ್ತಿಗಳು ಉತ್ಪತ್ತಿ ಆಗ್ತವೆ ಜೀವನಿಗೆ. ಹೀಗೆ ಇನ್ನೊಂದು ದಳಕ್ಕೆ ಹೋದಾಗ ಲೀಲಾ ಅಂತಾರೆ. ಲೀಲಾ ಅಂದರೆ ಸತಿಪತಿಗಳ ಕ್ರೀಡೆ ಅದಲ್ಲ. ಕಾಮ ಉತ್ಪತ್ತಿ ಎನ್ನುವುದು ಹೆಚ್ಚಾಗ್ತದೆ. ಇದ್ದಕ್ಕಿದ್ದಂಗೆ ಅವನಲ್ಲಿ ಏನೋ ಆಸೆ ಅಪೇಕ್ಷೆ ಉತ್ಪತ್ತಿ ಆಗ್ತವೆ ನೋಡ್ರಿ. ಯಾಕಂದ್ರೆ ಇವನ ತಪ್ಪಲ್ಲ, ಆ ದಳ ಉಪಾಧಿ ಆ ಜಾಗದ ತಪ್ಪಂತ. ಹಾಗಾಗಿ ಮತ್ತೆ ಇನ್ನೊಂದು ದಳಕ್ಕೆ ಬಂದಾಗ
ಗಮನ ಗಮನ ಅಂದರೆ ಕುಂತಲ್ಲಿ ಕೂಡ್ಲಿಕ್ಕೆ ಆಗೋದಿಲ್ಲ. ಈಗ ಬಂದು ಕುಂತನಿಲ್ಲ, ಕ್ಷಣದಲ್ಲೇ ಮನಸ್ಸು ಚಂಚಲ ಆಗ್ತದೆ, ಎದ್ದು ಹೊರಗೆ ಹೋಗುವಂತ ಅನಿಸ್ತದ. ಎಲ್ಲಿಗೆ ಹೋಗ್ಬೇಕಂತ ಹೋಗ್ಯಾನ, ಅಲ್ಲಿಗೆ ಹೋದ್ಮೇಲೆ ಕೂಡ ಅಲ್ಲಿ ನಿಲ್ಲಂಗಿಲ್ಲ, ಮತ್ತೊಂದು ಕಡೆ ಹೋಗಬೇಕು ಅನ್ನುವ ವೃತ್ತಿ ಉತ್ಪತ್ತಿ ಆಗ್ತಾವ. ಈ ಕೆಲವು ಜನ ನೋಡಿದ್ರೆ ಗೊತ್ತಾಗುತ್ತಲ್ಲ, ನಿಂತಲ್ಲಿ ನಿಂದ್ರಂಗಿಲ್ಲ. ಯಾಕೆ ನಿಲ್ಲಂಗಿಲ್ಲ ಅಂದರೆ ಅದು ನಿಲ್ಕೊಡಂಗಿಲ್ಲ ಅಂತದು, ಅವು ದಳ ನಿಲ್ಕೊಡಂಗಿಲ್ಲ, ಇವನೇ ನಿಂದಿರ್ಬೇಕಂತ. ಹಾಗಾಗಿ ಮತ್ತೊಂದು ದಳಕ್ಕೆ ಬಂದಾಗ ಸ್ತ್ರೀಯರ ಆಪೇಕ್ಷ, ಕಾಮದ ಆಪೇಕ್ಷ, ಇನ್ನೊಂದು ದಳಕ್ಕೆ ಬಂದಾಗ ಆತನಿಗೆ ಧನ ದಾನಾದಿಗಳನ್ನು ಮಾಡಬೇಕಂತ ವೃತ್ತಿ ಉತ್ಪತ್ತಿ ಆಗ್ತದೆ. ದಾನ ಧರ್ಮ ವ್ಯಕ್ತಿ ಮಾಡ್ತಾನಂದ್ರೆ ಅವನಲ್ಲಿ ಆ ದಳಕ್ಕೆ ನೀವು ಹೋಗುವ ಸಂದರ್ಭದಲ್ಲಿ ಕೇಳಿದಾಗ ಮನುಷ್ಯ ಕೊಡ್ತೀನಿ ಅಂತ ಕೈ ತುಂಬ ದಾನ ಮಾಡ್ತಾನಂದ್ರೆ ಆತನಿಗೆ ಆ ದಳದಲ್ಲಿ ನಿಂತಿತ್ತು ಅಂದರೆ ಆ ವೃತ್ತಿ ಏನು ಮಾಡ್ತದ, ಬಂದರಪ್ಪ ಕೊಡೋಮಂತ ಅನಿಸ್ತದ. ದಾನ ಮಾಡಬೇಕೆಂಬ ವೃತ್ತಿ ಉತ್ಪತ್ತಿ ಆಗ್ತದೆ. ಆ ರೀತಿ ದಾನ ಮಾಡಿದವರಿದ್ದಾಗ ಇನ್ನೊಂದ್ಸಲ ದಾನ ಕೇಳಕ್ಕೆ ಹೋಗ್ರಿ, ತಲೆ ಕೆಟ್ಟದ ನಿಮ್ಗಂತ ಕೇಳ್ತಾನ. ಅಲ್ಲಪ್ಪ ಅವತ್ತು ಬಂದಿದ್ವಿ, ಕೊಟ್ಟಿದ್ದಿ ಅದಕ್ಕೆ ಬಂದ್ವಿ ಅಂದ್ರೆ ಅವತ್ತು ಕೊಟ್ಟಿವಿ ಅಂದ್ರೆ ತಿರುಗಿ ಬರದೆ ಅಂದ್ರೆ ಅವತ್ತ ಕೊಟ್ಟವನು ಅವನೇ, ಇವತ್ತು ಕೊಡೋದಿಲ್ಲ ಅನ್ನೋನು ಅವನೇ. ಕಾರಣ ಏನಂದ್ರೆ ಆ ದಳದಲ್ಲಿ ಜೀವನ ಸಂಚಾರ ಮಾಡುವಾಗ ಆಯಾ ಉಪಾಧಿಯಲ್ಲಿ ನಿಂತಾಗ ಆಯಾ ವೃತ್ತಿಗಳು ಉತ್ಪತ್ತಿ ಆಗ್ತಾವ. ಅದು ಎಲ್ಲರ ಅನುಭವಕ್ಕೂ ಆದ. ಹೀಗೆ ಜೀವನು ಹೃದಯ ಕಮಲದ ಪೂರ್ವ ದಿಕ್ಕಿನಿಂದ ಉಳಿದ ಅಷ್ಟ ದಿಕ್ಕುಗಳಲ್ಲಿ ಅವನು ವಿಶ್ರಾಂತಿಯನ್ನು ಹೊಂದಲು ಭಕ್ತಿ ಮೊದಲಾದ ಗುಣಗಳು ಬರುತ್ತವೆ ಅಂದರು. ಎಲ್ಲ ದಿಕ್ಕಿನಲ್ಲಿ ಇದ್ದಾಗಲ್ಲ, ಪೂರ್ವ ದಿಕ್ಕಿನಲ್ಲಿ ಇದ್ದಾಗ ಶಾಂತಿ ಆಗ್ತದೆ. ಈಗ ಒಬ್ಬ ವ್ಯಕ್ತಿ ಆನಂತ ತಿಳ್ಕೋರಿ, ಸಾಮಾನ್ಯವಾಗಿ ಯಾವ್ಯಾವ ಜಾಗದಲ್ಲಿ ನೀವೊಂದು ನಿಂತು ನೋಡ್ರಿ, ಆಯಾ ಜಾಗದ ಪ್ರಭಾವ ನಿಮ್ಮಲ್ಲಿ ಆಗ್ತಾವ. ಪರೀಕ್ಷೆ ಮಾಡಿ ನೋಡ್ಬೇಕು, ಶಾಸ್ತ್ರ ಸ್ವಾನುಭವಕ್ಕೆ ನೋಡ್ಬೇಕು. ಕುಡಿಯೋರ ಸಂಘದಲ್ಲಿ ಬಹಳ ದಿನ ಒಡನಾಡ್ರಿ, ನಾವು ಕುಡಿಬೇಕು ಅನ್ನುವ ವೃತ್ತಿ ಉತ್ಪತ್ತಿ ಆಗ್ತದೆ. ಯಾಕಂದ್ರೆ ಅವರ ಸಂಘದಲ್ಲಿ ನೀನು ಸೇರಿದೆ ಅಂದರೆ ಕುಡಿಲಾರ್ದವನು ಕೂಡ ಕುಡಿದು ನೋಡಬೇಕು ಅಂತ ಅಪೇಕ್ಷೆ ಆಗ್ತದೆ. ಇದೇ ಪ್ರಕಾರ ಇಸ್ಪೀಟ್ ಆಡೋರು ಸಂಘ ಮಾಡಿ ನೋಡ್ರಿ, ನಾವು ಆಡೋದಿಲ್ಲಪ್ಪ ಸುಮ್ಮನೆ ಇಂದ ಕುಂದೋರು ಅಂತ ಪ್ರಾರಂಭ ಮಾಡ್ರಿ, ಸ್ವಲ್ಪ ದಿನದಲ್ಲಿ ನಾನು ಆಡಬೇಕು ಅನ್ನುವ ಅಪೇಕ್ಷೆ ಆಗ್ತದೆ. ಇದೇ ಪ್ರಕಾರ ಒಬ್ಬ ವ್ಯಕ್ತಿ ಏನಾದರೂ ಪಾಪದ ಕಾರ್ಯ ಮಾಡ್ತಿದ್ದ ಅಂದರೆ ಅವನ ಸಂಘ ಬಹಳ ದಿನ ಮಾಡ್ರಿ, ಅವನ ಜೊತೆಯಲ್ಲಿ ಇರತನ ನಾವು ಕೂಡ ಸ್ವಲ್ಪ ಮಾಡಿ ನೋಡೋಮೋ ಅಂತ ಅನ್ನಿಸ್ತದೆ. ದಾನ ಧರ್ಮ ಮಾಡೋರ ಸಂಘದಲ್ಲಿರಲಿ, ನಾವು ಕೈಲಾದಷ್ಟು ಅರ್ಧ ರೊಟ್ಟಿ, ಒಂದು ಅರಕು ಬಟ್ಟೆ ಆದರೂ ಕೂಡ ಸ್ವಲ್ಪ ಕೊಡೋಣಪ್ಪ ಅನ್ನುವಂಥ ವೃತ್ತಿ ಉತ್ಪತ್ತಿ ಆಗ್ತದೆ. ಇನ್ನೂ ಹಲವು ಸಂಘಗಳಾವಲ್ಲ, ಆಯಾ ಸಂಘಗಳ ಜೊತೆಯಲ್ಲಿ ಇದ್ದಾಗ ಆಯಾ ಸಂಘದ ಅಭ್ಯಾಸಗಳೇ ಅವನಲ್ಲಿ ಉತ್ಪತ್ತಿ ಆಗ್ತಾವ. ಅನುಭವ ಅದಲ್ಲಿ ಮತ್ತು ನಿನಗೆ ಇಲ್ಲೇ ಇಷ್ಟು ಅನುಭವ ಅದಂದ್ರೆ ಒಳಗೂನು ಹಂಗೆ ಅದಂತ ತಿಳ್ಕೊ. ಇವರು 8 ಮಂದಿ 8 ಪ್ರಕಾರದ ಉಪಾಧಿ ಉಳ್ಳವರು. ಅಲ್ಲಲ್ಲಿ ನೀನು ನಿಂತ ಜೀವ ಅಂದರೆ ಆಯಾ ವೃತ್ತಿಗಳು ಅವನಲ್ಲಿ ಉತ್ಪತ್ತಿ ಆಗ್ತವ. ಆದ ಕಾರಣದಿಂದ ಹೊರಗಿನ ಜನಕ್ಕಿದೇನು ಗೊತ್ತು, ಬಹಳ ಒಳ್ಳೆಯವನಿದ್ನಪ್ಪ, ಈಗ ಯಾಕೆ ಹಿಂಗಾದಂದ್ರೆ ಅವನು ಆ ಸಂಘದಾಗ ಹೋಗಿ ಬಿದ್ದ, ಅದಕ್ಕೆ ಹಂಗಾದ.
ಎಷ್ಟೋ ಜನ ಕೆಟ್ಟವರು, ಅಧರ್ಮಿಗಳು, ಕಳ್ಳ ಕಾಕರು ಕೂಡ ಇವತ್ತು ಎಷ್ಟೋ ಜನ ನೀತಿ ಧರ್ಮದಿಂದ ಇವತ್ತ ಒಳ್ಳೆ ವ್ಯಕ್ತಿಗಳಾದರೂ ಕೂಡ ನೀವು ನೋಡಿರಿ. ಒಳ್ಳೆಯವರು ಕೆಟ್ಟವರಾದನ್ನು ನೋಡಿರಿ, ಕೆಟ್ಟವರು ಒಳ್ಳೆಯವರಾದದ್ದನ್ನು ನೀವು ಕಂಡಿರಿ. ಯಾಕೆ ಅವರು ಒಳ್ಳೆಯವರಾದರು, ಯಾಕೆ ಅವರು ಕೆಟ್ಟವರಾದಂದ್ರೆ ಅವರು ಈ ಕಡೆ ಸಂಘದಾಗ ಬಂದರು ಒಳ್ಳೆಯವರಾದರು, ಆ ಸಂಘದಲ್ಲಿ ಹೋದ್ರು ಕೆಟ್ಟವರಾದರು. ನಮ್ಮ ಮಠದಲ್ಲಿ ಗೊತ್ತಿರಬೇಕಲ್ಲ, ಎಷ್ಟೋ 8-10 ಮಠಗಳಲ್ಲಿ ಇವತ್ತು ಮುತ್ತು ರತ್ನದಂತೆ ನಮ್ಮ ನೇಮಗಳೇನವ, ಪಾಲನೆ ಏನವ, ಅದಕ್ಕೆಲ್ಲ ಬದ್ಧರಾಗಿ ತಮ್ಮ ಎಲ್ಲ ಪೂರ್ವದ ಅಭ್ಯಾಸಗಳನ್ನು, ಕಾರ್ಯಗಳನ್ನು ಎಲ್ಲವನ್ನು ತ್ಯಾಗ ಮಾಡಿ ಇವತ್ತು ಗುರುಪಾದಕ್ಕೆ ಶರಣಾಗತರಾಗಿ ತಮ್ಮ ಅನಿಸಿಕೆಗಳನ್ನು ಬದಿಗೊತ್ತಿ ತಮಗೆ ಪುಣ್ಯ ಕಾರ್ಯ ಬರುವಂಥ ವೃತ್ತಿಯಲ್ಲಿ ಪ್ರವೇಶ ಆಗಿ ಬೆಂಡೆಗಮಳೆ ಮುಂತಾದ ಮಠಗಳಲ್ಲಿ ನೀವು ಕೇಳ್ರಿ ಮೊದಲು ಹೇಗಿದ್ರು ಅಂತ ಅವರೇ ಹೇಳ್ತಾರೆ, ಊರವರು ಹೇಳ್ತಾರೆ. ನಮ್ಮ ಊರಲ್ಲಿ ಎಂಥ ಜನ ಇದ್ದರು, ಇವತ್ತು ಅವ್ರು ಯಾವ ಮಟ್ಟದಲ್ಲಿ ಒಳ್ಳೆಯವರು ಆಗ್ಯಾರಂದ್ರೆ ನಮಗೂ ಬಹಳ ಸಂತೋಷ ಅಂತ ಊರು ಜನ ಹೇಳ್ತಾರೆ. ಯಾರಿಗೆ ಹೊಟ್ಟೆ ಕಿಚ್ಚಿರಂಗಿಲ್ಲ. ಕೆಟ್ಟವನು ಒಳ್ಳೆಯವನಾದರೆ ಬಹಳ ಆನಂದ ಪಡ್ತಾರೆ, ಸಂತೋಷ ಪಡ್ತಾರೆ. ಈಗ ಒಬ್ಬ ಬಡವಿದ್ದ ಶ್ರೀಮಂತ ಆಗ್ಯಾರಂದ್ರೆ ಊರಾಗ ಸಂತೋಷ ಪಡ್ತಾರಿಲ್ಲ. ಏನಪ್ಪ ಎಂಥ ಬಡತನ ಇತ್ತು ತಂದೆ ಕಾಲದಲ್ಲಿ, ತಾತನ ಕಾಲದಲ್ಲಿ, ಇವನು ಶ್ರೀಮಂತ ಆಗ್ಯಾನಂದ್ರೆ ಎಷ್ಟು ಬುದ್ಧಿವಂತಾನ, ಎಷ್ಟು ಒಳ್ಳೆಯವನಾನಂತ ಹೇಳ್ತಾರಿಲ್ಲ. ಹಾಗಾಗಿ ಇಲ್ಲಿ ಈ 8 ಈ ರೀತಿಯ ಅವಲೋಕನ ಮಾಡಿದಾಗ ಜೀವನು ಮೇಲೆ ಇರುವಂಥ ದಳಗತಿ, ಆ ದಳಗಲಲ್ಲಿ ಇರುವಷ್ಟು ಕಾಲ ಇದ್ದು ಅದನ್ನು ಬಿಟ್ಟು ನಂತರ ಕಮಲದ ಮಧ್ಯಸ್ಥಾನಕ್ಕೆ ಬರಲು, ಮ್ಯಾಲಿದ್ದನ್ನು ಕೆಳಗೆ ಬರ್ಬೇಕಲ್ಲ, ಕೆಳಗೆ ಬಂದಿಲ್ಲ, ಇನ್ನು ಮಧ್ಯಸ್ಥಾನಕ್ಕೆ ಬಂದಾಗ ಅಲ್ಲಿ ಯಾವ ಗುಣ ಬರ್ತಾವ ಅವನಿಗೆ, ಜೀವನಿಗೆ ಅಂದರೆ ದಳಗತಿಗಳು ಇಂತು ತನ್ನ ನಳಿನ ಮಧ್ಯಸ್ಥಾನ ಅಳಯಕ್ಕೆ ಹಂಸ ಇಳಿದಾಗಲೇ ವಿರತಿ ತಿಳಿವು ಎಂಬಿವಕ್ಕೂ ಸುಖಿಸಿದ್ದ. ಅಲ್ಲಿ ಬಿಟ್ಟು ಮಧ್ಯಸ್ಥಾನಕ್ಕೆ ಬಂದಾಗ ಕಮಲದ ಮಧ್ಯಸ್ಥಾನಕ್ಕೆ ಹಂಸನು ಅಂದರೆ ಜೀವ ಅಂತ. ಇಲ್ಲಿ ಹಂಸ ಅಂದಾಗ ಜೀವ ಅಂತ ಅನ್ಬೇಕು, ಪರಮ ಹಂಸ ಅಂದಾಗ ಪರಮಾತ್ಮನವು. ಅವ್ರೇನ್ರಿ ಪರಮ ಹಂಸರು ಅಂತಾರಲ್ಲ, ಪರಮಹಂಸರಂದ್ರೆ ಪರಮಾತ್ಮ ಸ್ವರೂಪಿಗಳು ಅಂತ ಅರ್ಥ ಮಾಡಬೇಕು. ಹಂಸ ಅಂದರೆ ಜೀವ. ಹೀಗೆ ಆ ಜೀವನು ಹಂಸತೀತಿ ಗಚ್ಚತೀತಿ ಅಂದರೆ ಗಮನ ಉಳ್ಳವನಾದ್ದರಿಂದ ಹಂಸ ಜೀವನು ಒಳಭಾಗದಲ್ಲಿ ಬಂದ ಕಾಲಕ್ಕೆ ಮೇಲ್ಭಾಗ ಜಾಗ್ರಾವಸ್ಥೆ, ಒಳಭಾಗ ಸ್ವಪ್ನಾವಸ್ಥೆ, ತಳಭಾಗ ನಿದ್ರಾವಸ್ಥೆ. ಇವನ್ನ ಅರ್ಥ ಮಾಡ್ಕೋಬೇಕು. ಅಲ್ಲಿಂದ ಬಂದಾಗ ಅವನಿಗೆ ವೈರಾಗ್ಯ, ವಿವೇಕ ಆದಿಗಳು ಉತ್ಪತ್ತಿಯಾಗುವವು. ಏನು ಉತ್ಪತ್ತಿ ಆಗ್ತಾವ? ವಿವೇಕ, ವೈರಾಗ್ಯ. ಆದಿ ಅಂದರೆ ವಿವೇಕ, ವೈರಾಗ್ಯ, ಶಮ, ದಮ, ತಿತಿಕ್ಷೆ, ಉಪರತಿ, ಶ್ರದ್ಧಾ, ಸಮಾಧಾನ, ಭಕ್ತಿ, ಮುಮುಕ್ಷತ್ವ. ಇಷ್ಟು ಒಳ್ಳೆಯ ಗುಣಗಳು ಹುಟ್ಟುತ್ತಾವನಲ್ಲಿ, ಉದಯ ಆಗ್ತಾವ. ಸೂರ್ಯ ಉದಯ ಆದಾಗ ಕತ್ತಲು ಹೆಂಗ ಕರಿಗೆ ಹೋಗ್ತದ, ಅದೇ ರೀತಿ ಆ ವಿವೇಕ ವೈರಾಗ್ಯಗಳು ಉತ್ಪತ್ತಿ ಆಗುವ ಕಾಲಕ್ಕನೇ
ಅಜ್ಞಾನದ ನಿವೃತ್ತಿ ಪ್ರಾರಂಭ ಆಗ್ತದೆ. ಅಂಧಕಾರ ಅನ್ನುವಂಥ ಕತ್ತಲು ಬೆಳಕಾದಂಗೆಲ್ಲ ಹೆಂಗೆ ನಿಚ್ಚ ಆಗ್ತದೆ, ಈ ವಿವೇಕಾದಿಗಳು ಭದ್ರ ಆದಂಗೆಲ್ಲ ಜ್ಞಾನದ ಕಡೆ ಮುಖ ಮಾಡ್ತದವ. ಏನು ಬೇಕು? ಜ್ಞಾನ. ವಿವೇಕ ವೈರಾಗ್ಯಗಳು ಉತ್ಪತ್ತಿಯಾಗಿ ಈ ಮಾತುಗಳನ್ನು ನಾವು ಸುಳ್ಳಂತ ನೀವು ತಿಳ್ಕೋಬೋದು, ಸತ್ಯ ಅಂತ ನಾವು ಹೇಳ್ಬೋದು. ನಾ ಹೇಳೋದು ಸತ್ಯ ಅಂತ ನೀವು ಒಪ್ಪಬೇಡ್ರಿ, ನೀವು ಹೇಳೋ ಸುಳ್ಳು ಅಂತ ನಾನು ಒಪ್ಪಂಗಿಲ್ಲ. ಹೆಂಗೆ ಮಾಡಮ ಅಂದರೆ ಇದನ್ನ ನಿರ್ಣಯ ಮಾಡ್ತಕ್ಕಂಥವು ಶ್ರುತಿಗಳಾವ, ವೇದಗಳಾವ. ವೇದ ಪ್ರಮಾಣವೇ ಅಖಿಳಗ್ಗೆ. ನೀನ್ಯಾರು ನಾನ್ಯಾರು ಸಂಬಂಧ ಇಲ್ಲಿ. ಶ್ರುತಿ ಪ್ರಮಾಣಕ್ಕೆ ಅನುಗುಣವಾಗಿ ಇದ್ದಾಗ ಅದನ್ನು ಹೀಗೆ ಹೇಳುತ್ತವೆ. ಯಾಕೆ ಅಂದರೆ ಶ್ರುತಿಯು ಯಾರ ವಾಣಿ ಅಂದರೆ ಒಬ್ಬ ಪರಮಾತ್ಮನ ವಾಣಿ ಅಥವಾ ಈಶ್ವರನ ವಾಣಿ ಅಂತ ಅರ್ಥ ಮಾಡಬೇಡ್ರಿ. ಈ ಶ್ರುತಿ ವಾಕ್ಯವು ಸರ್ವಜ್ಞನಾದ ಈಶ್ವರ ವಾಣಿ ಅಂತ ಒಪ್ಪ್ರಿ. ಸರ್ವಜ್ಞ, ಅಲ್ಪಜ್ಞ ಬೇರೆ, ಸರ್ವಜ್ಞ ಬೇರೆ. ಅಲ್ಪಜ್ಞಂತ ಯಾರು ಹೇಳಬೇಕು? ಒಂದು ವಿಚಾರ ಗೊತ್ತಿದ್ದು ಇನ್ನೊಂದು ವಿಚಾರ ಗೊತ್ತಿಲ್ಲ ಅಂದರೆ ಅವನು ಅಲ್ಪಜ್ಞ. ಎಲ್ಲ ವಿಚಾರ ಜ್ಞಾನ ಇತ್ತಂದರೆ ಅವನು ಸರ್ವಜ್ಞ. ಹೌದಲ್ರಿ? ಆದರೆ ಎಲ್ಲ ಜಗತ್ತಿನಲ್ಲಿ ಎಲ್ಲ ಸಂತರು, ಶರಣರು, ಋಷಿಗಳು, ಬಸವಾದಿ ಪ್ರಮುಖರು ಎಲ್ಲರೂ ಬಂದು ಹೋಗ್ಯಾರ, ಇಲ್ಲಂತಲ್ಲ. ಆದರೆ ಅವರ ಒಂದು ಸಿದ್ಧಾಂತ ಅವರಿಗೆ ಗೊತ್ತಿದ್ದರೆ ಇನ್ನೊಬ್ಬರ ಸಿದ್ಧಾಂತ ಮತ್ತೊಬ್ಬರಿಗೆ ಗೊತ್ತಿಲ್ಲ. ಚಾರ್ವಾಕರ ಸಿದ್ಧಾಂತ ನೈಯಾಯಿಕರಿಗೆ ಗೊತ್ತಿಲ್ಲ, ನೈಯಾಯಿಕರಿಗೆ ಗೊತ್ತಿದ್ದಂಥ ಸಿದ್ಧಾಂತ ಕೌಳಯಾಮರಿಗೆ ಗೊತ್ತಿಲ್ಲ, ಕೌಳಯಾಮರಿಗೆ ಗೊತ್ತಿದ್ದಂಥ ಸಿದ್ಧಾಂತ ಮತ್ತೊಬ್ಬರಿಗೆ ಗೊತ್ತಿಲ್ಲ. ಆದರೆ ಎಲ್ಲ ಸಿದ್ಧಾಂತದ ಜ್ಞಾನ ಉಳ್ಳವರು ಯಾರು ಅಂದರೆ ಪರಮಾತ್ಮ. ಹೌದಿಲ್ಲ? ಅವರಿಗೆಲ್ಲ ಜ್ಞಾನ. ಚಾರ್ವಾಕರು ಎಲ್ಲಿ ನಿಂತರು, ಪೂರ್ವಮೀಮಾಂಸಕರು ಎಲ್ಲಿ ನಿಂತರು. ಹಾಗಾಗಿ ಅಂಥ ಸರ್ವಜ್ಞ ವಾಣಿಯಾಗಿದೆ. ಅದಕ್ಕಾಗಿ ನೀನು ಒಪ್ಪಲೇಬೇಕು. ಇಲ್ಲಿ ಒಪ್ಪಲೇಬೇಕಂದ್ರೆ ಆಜ್ಞೆಯನ್ನು ಮಾಡ್ತಾವೆ ಶ್ರುತಿಗಳು, ವೇದಗಳು ಆಜ್ಞೆ ಮಾಡ್ತಾವೆ ನಮ್ಮಂಥವರಿಗೆ. ಮತ್ತು ಆ ವೇದದ ಪರಮಾತ್ಮನ ಆಜ್ಞೆಯನ್ನು ಮೀರಿ ನಡೆಯುವಂಥ ನಮ್ಮಂಥವರು ಮಂದಿ ಮಾತನ್ನು ಮೀರೋದು ಏನು ದೊಡ್ಡಾಗದಂತ. ಅಂಥ ಭಗವಂತನ ವಾಣಿ ಮಾತನ್ನೇ ನಾವು ತುಚ್ಛ ಮಾಡಿದವರು. ಆ ಭಗವಂತನ ದೃಷ್ಟಿಯಲ್ಲೇ ಪಾಪಿಗಳು ವೈರಿಗಳಾದವರು ಜಗತ್ತಿನ ಜನರಲ್ಲಿ ವೈರತ್ವವನ್ನು ಕಟ್ಟಿಕೊಂಡು ಮಹಾಪಾಪಿಗಳಾಗದೇನು ದೊಡ್ಡ ಮಾತಲ್ಲ, ಏನು ದೊಡ್ಡ ಮಾತು. ಅದಕ್ಕೆ ಶ್ರುತಿ ಅಂದಲ್ಲಿ, ಶ್ರುತಿ ವಾಕ್ಯ ಅಂದಲ್ಲಿ ನಮ್ಮ ಕಿವಿಗಳು ಬಹಳ ಲಕ್ಷ್ಯ ಇಡಬೇಕು. ಯಾಕಂದ್ರೆ ಸಾಕ್ಷಾತ್ ಭರ್ಗನರಾಕೃತಿ ಆ ಪರಮಾತ್ಮನೇ ಇಲ್ಲಿ ಹೇಳಕತ್ತನ. ಅವೇ ಮಾತುಗಳಂತ ನೀ ತಿಳ್ಕೊಂಡ್ರೆ ನಿನ್ನಲ್ಲಿ ಭಕ್ತಿ ಬರ್ತದೆ, ಇಲ್ಲವನ್ನ ಹೆಂಗೆ ಬರ್ತದೆ. ಹಾಗಾಗಿ ಈ ರೀತಿ ಜೀವನು ಯಾವ್ಯಾವ ಕಡೆ ಹೋಗಿ ಯಾವ್ಯಾವ ಕಡೆಯಿಂದ ಬರ್ತಾನ ಅಂದರೆ ಈ ಗತಿಯೊಳಿರೆ ಹಂಸನು ಆಗಲೇ ವಿಶ್ವಾಖ್ಯನಾಗಿ ಜಾಗರಣವನು ತೋರ ತನುವಿನ ಉದ್ಯೋಗದಿಂ ಪಡೆವನು ಎಲೆ ಪುತ್ರ. ಹೇ ಶಿಷ್ಯನೇ, ಹೇ ಮಗನೇ ಕೇಳಪ್ಪ. ಯಾಕಂದರೆ ಆ ಹಂಸನು ಒಳಗಾನಲ್ಲ, ಜೀವನು ಹೊರಗಾನೇನ, ಅವನು ಒಳಗಾನ. ಅವನು ಈ ಗತಿಯಳು, ಈ ಗತಿ ಅಂದರೆ ಈ ಮಾರ್ಗದಿಂದ ಕರ್ಮಾನುಸಾರವಾಗಿ ಕರ್ಮದ ವೇಗದ ಪ್ರಕಾರ ಎಲ್ಲಿ ಹೋಗ್ತಾನ, ದಳಗಳಿಗೆ ಹೋಗ್ತಾನ, ಮಧ್ಯಭಾಗದಲ್ಲಿ ಬರ್ತಾನ, ಮತ್ತೆ ಕೆಳಭಾಗ ಬರ್ತಾನ.
ಆದರೆ ಸ್ಥೂಲ ಶರೀರದೊಡನೆ ಕೂಡಿಕೊಂಡಾಗ ಜೀವ ಈಗ ಸ್ಥೂಲ ಶರೀರದಾಗ ಜೀವ ಆನಲ್ಲೀಗ ಇದ್ದು ಇಂದ್ರಿಯಗಳ ಮುಖದ್ವಾರ ಅಥವಾ ಇಂದ್ರಿಯಗಳ ಮುಖದಿಂದ ವಿಷಯಗಳ ಸಂಯೋಗ ಸಂಬಂಧವನ್ನು ಪಡೆದುಕೊಂಡು ವ್ಯವಹಾರದಿಂದ ಕೂಡಿರಲಾಗಿ ಈಗ ಒಳಗೆ ನಾವು ಜೀವಾತ್ಮ ಅಂತ ಇಟ್ಕೋರಿ. ಈಗ ನಮ್ಮದು ನಡೆದದ, ಹೇಳೋದು ನಡೆದದ, ಕೇಳೋದು ನಡೆದಲ್ಲ. ಹೇಳೋದು ಕೇಳೋದು ಇಂದ್ರಿಯಾದಿಗಳ ಸಂಯೋಗದಿಂದ ನಡೆದದೋ, ಇಂದ್ರಿಯಗಳ ಸಂಯೋಗ ಇಲ್ಲದೆ ನಡೆದದೋ? ಇಂದ್ರಿಯಗಳ ಸಂಯೋಗದಿಂದ ನಡೆದ ಅನುಭವಕ್ಕಾದ. ಇನ್ನು ವಾಕ್ ನಾನು ಹೇಳೋದ ಬಾಯಿಯಿಂದ, ನೀವು ಕೇಳೋದು ಕಿವಿಯಿಂದ. ಅಂದರೆ ಇಂದ್ರಿಯಗಳ ಸಂಬಂಧ ಆದಂಥ ಅರ್ಥ ಆಯ್ತು. ಹೀಗೆ ಇಂದ್ರಿಯಗಳ ಸಂಬಂಧದನೇ ವಿಷಯ ಸಂಯೋಗ ಸಂಬಂಧ ಆಗ್ತದೆ. ಬರೇ ಕಿವಿ ಬಾಯಿ ಇತ್ತು ಅಂದರೆ ವಿಷಯ ಸಂಬಂಧ ಆಗೋದು ಯಾವಾಗ ಅಂದರೆ ಆ ಕಿವಿ ಬಾಯಿ ಅಲ್ಲಿ ನಾವು ಯಾವುದೇ ವಿಷಯವನ್ನು ಕುರಿತು ವಿಚಾರಕೊಂತೀವಿ ಆ ಸಂಬಂಧ ಆಗ್ತದೆ. ನಾವು ಇಲ್ಲಿ ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ ಅಂತ ಹೇಳಿರಲ್ಲ. ಇಲ್ಲಿ ಏನು ಪ್ರಯೋಜನ ಅದ ಅಂದರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಪಡೆಯುವುದೇ ಇದರ ಮೂಲ ಪ್ರಯೋಜನ. ಮುಕ್ತಿ ಅಂದ್ರೇನು? ಆನಂದ ಪಡೆಯುವುದೇ ಪ್ರಯೋಜನ. ಎಂಥ ಆನಂದ ಅನ್ನೋದಕ್ಕಾಗಿ ಅತ್ಯಂತ ದುಃಖ ನಿವೃತ್ತಿ ಅಂದ್ರೆ ಆನಂದ ಬಹಳ ವಿಷಯ ಆನಂದ, ವಾಸನಾನಂದ, ಅನೇಕ ಪ್ರಕಾರ, ಅಷ್ಟ ಅಂದರೆ 8 ಪ್ರಕಾರದ ಆನಂದವನ್ನು ಬರೆದಾರ. ಅವೆಲ್ಲ ಆನಂದಗಳು ಕ್ಷಣಿಕವಾದ ಆನಂದಗಳು. ಈಗ ಕುಡಿಯುವಾಗ ಇದ್ದಂಥ ಆನಂದ ಕುಡಿದು 3 ತಾಸಿನಾಗ ಮತ್ತೆ ದುಃಖ ಆಗ್ತದೆ. ಯಾಕ್ರಿ? ಅದು ಕ್ಷಣಿಕ ಆನಂದ. ಶಾಶ್ವತ ಆನಂದ ಆಗಿದ್ರೆ ಒಂದ್ಸಲ ಕುಡಿದ್ರೆ ಸಾಯತೇನ ಆನಂದ ಹಂಗೆ ಇರ್ಬೇಕಪ್ಪ. ಇರ್ತದೇನದು ಅಂದ್ರೆ ಆನಂದ ಆಗಿಲ್ಲೇನು? ಆಗ್ಯದ. ಆನಂದ ಭಾಳ ಹೊತ್ತಿಲ್ಲ ಅಂದ್ರೆ ಇದು ಕ್ಷಣಿಕ ಆನಂದ ಅಂತ ಅರ್ಥ ಆಯ್ತು. ಇದೇ ಪ್ರಕಾರ ವಸ್ತುಗಳಿಂದ ಏನು ಇಂದ್ರಿಯಗಳ ಸಂಯೋಗದಿಂದ ನಾವು ಆನಂದ ಪಡಿತೀವಲ್ಲ, ಅವೆಲ್ಲ ವಿಷಯಾದಿಗಳಿಂದ ಆದಂಥ ಆನಂದ ಜೀವನಿಗೆ ಕ್ಷಣಿಕ ಆನಂದ. ಆ ಕ್ಷಣಿಕ ಪೂರ್ಣ ಆನಂದ ಯಾವಾಗ ಆಗ್ತದ ಅಂತ ಹೇಳಿದ್ರೆ ತನ್ನ ಸ್ವರೂಪ ಸಾಕ್ಷಾತ್ಕಾರದ ಪ್ರಯೋಜನವನ್ನು ಪಡ್ಕೊಳ್ಳಬೇಕಂತ ಜೀವನ ಪೂರ್ವ ಜನ್ಮದ ಪುಣ್ಯದ ಫಲದಿಂದ ಸದ್ಗುರುವಿಗೆ ಶರಣಾಗತನಾಗಿ ನಾನು ಮುಕ್ತನಾಗಬೇಕು, ಅಂಥ ಆನಂದವನ್ನು ಪಡೆದು ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಯಾರಿಗೆ ಅಪೇಕ್ಷೆ ಆಗ್ತದ ಆ ವಿಷಯವೇ ಇಲ್ಲಿ ಪ್ರಯೋಜನ. ಇಲ್ಲಿ ಆನಂದ ಮಾರ್ಗದ ಮೋಕ್ಷ ಮಾರ್ಗದ ವಿಷಯ ನಡೆದಲ್ಲ. ಈಗ ಬ್ರಹ್ಮ ವಿಷಯ ನಡೆದಿದ್ದು ಬೇರೆ ವಿಷಯ ಅಲ್ಲ, ಇದು ನಮ್ಮ ವಿಷಯವನ್ನೇ ಹೇಳದಿದು. ಅದಕ್ಕಾಗಿ ಆ ವಿಶ್ವನೆಂಬ ಹೆಸರು ಜಾಗೃತ ಅವಸ್ಥೆಯಲ್ಲಿ ಬಂದಾಗ ಆ ಜೀವನಿಗೆ ಅಂದ್ರು ವಿಶ್ವ ಅಂತ ಅನಿಸ್ಕೊಂಡ. ಜಗತ್ತೆಲ್ಲ ತಿಳಿತಾನಿಲ್ಲ. ಯಾವಾಗ? ಜಾಗೃತದಾಗ ಮಾತ್ರ. ನಾವು 10 ಗಂಟೆ ಮೇಲೆ ಇದು ಜಗತ್ತಾದ ನಮಗೇನು ತಿಳಿಯಂಗಿಲ್ಲ. ಯಾಕಂದ್ರೆ ತಿಳಿಯೋನು ಅಲ್ಲಿಲ್ಲಲ್ಲ. ಎಲ್ಲಿಗೆ ಹೋಗಿನೀಗ? ಬೇರೆ ಊರಿಗೆ ಏನೀಗ, ಬೇರೆ ಊರಿಗೆ ಹೊಂಟಾನ. ಆ ಊರನ್ನು ಅಲ್ಲಿ ತಿಳ್ತಾನೆ, ಈ ಊರನ್ನು ಮರಿತಾನೆ. ಇಷ್ಟೇ ಅಲ್ಲ. ಹಾಗಾಗಿ ವಿಶ್ವನೆಂಬ ಹೆಸರು ಪ್ರಾಪ್ತ ಆಯಿತು. ಯಾರಿಗೆ? ಒಬ್ಬ ಜೀವನಿಗೆ. ಜಾಗೃತ ಅವಸ್ಥೆ ಒಂದು ವಿಷಯಾದಿಗಳನ್ನು ತಿಳ್ಕೊಂಡು ಇಂದ್ರಿಯ ಸಂಯೋಗದಿಂದ
ಏನೇನು ವ್ಯವಹಾರ ಮಾಡ್ತಾನ ಆ ಎಲ್ಲ ವ್ಯವಹಾರವನ್ನು ಮಾಡುವಾಗ ಆ ವ್ಯವಹಾರವನ್ನು ನೋಡುವನು ವಿಶ್ವ. ಹಾಗೆ ಈ ಜಗತ್ತು, ಜಗತ್ತಿನ ವಿಷಯಗಳನ್ನು ಕುರಿತು ಜೀವನು ಅಭಿಮಾನ ಪಡ್ತಾನ ನೋಡ್ರಿ. ಅಭಿಮಾನ ಶುರು ಆಯಿತು. ಜಗತ್ತಿನಿಂದ ನಿನ್ನ ದೇಹನೇ ನಿಂದಲ್ಲ, ಜಗತ್ತು ಗುತ್ತಿಗಿಡ್ದಲ್ಲ, ಯಾರ್ದಂತ ಹಿಡ್ಕೊಂಡೆ ಅಂತ ಅವ್ರು ಕೇಳ್ತಾರೆ. ಚಿತ್ರಗುಪ್ತರು, ಯಮಧರ್ಮ, ಅವ್ರ ಮೇಲೆ ಯಾರಲ್ಲ ಅಧಿಕಾರಿಗಳು ಅವ್ರು ಕೇಳ್ತಾರೆ. ಯಾವಾಗ? ಈ ಕೇಳಂಗಿಲ್ಲ, ಅದಕ್ಕೆ ನೀನು ಮನುಷ್ಯ ಬಂದಂಗೆ ಮಾಡ್ತಿದ್ದೆ ಅಂತ. ನಿನಗ ಯಮಪುರದ ದಾರಿಯಲ್ಲಿ ಒದಿಸಿಕೊಂಬುವರಂತ ಬರದಲ್ಲ ಸರ್ಪಭೂಷಣರು. ಇಲ್ಲಿಂದ ಒದ್ದಕ್ಕಂತ ಹೋಗೋದ್ರಾಗ ಅಲ್ಲಿ ಮುಟ್ಟೋದ್ರಾಗ ಎಲ್ಲ ಬಾಯಿ ಬಿಡ್ತದೆ. ನೀನು ಮುಟ್ಟೋದ್ರಾಗ ಒಂದು ವೇಳೆ ಬಿಡಲಿಲ್ಲ ಅಂದರೆ ಅದು ಬ್ಯಾರೇನೇ ಆದಂತ. ನರಕ ಯಾತನಂದ್ರೆ ಬ್ಯಾರೆ ಕೊಡ್ತಾರೆ ದುಃಖ. ಅವರು ಬಾರೆ ಬೇಲಿನ ಮೇಲೆ, ನಗ್ಗಿನ ಮುಳ್ಳಿನ ಮೇಲೆ ನಟ್ಟಾಕಿ ಬೇಲಾಕಿ ಬೇಲೆಗೆ ಇವನು ಮನುಷ್ಯ ದರ ಹೇಳ್ಕೊಂಡು ಹೋಗೋದು, ಕಾದ ಎಣ್ಣೆಯ ಕಡಾಯದಲ್ಲಿ ಮುಳುಗಿಸಿ ಇಳಿಸೋದು, ಮತ್ತು ವಿಚಿತ್ರ ರೂಪದಿಂದ ಕೈ ಬೆರಳನ್ನು, ಕಾಲು ಬೆರಳನ್ನು ಒಂದೊಂದು ಕಡಿತಾ ಹೋಗೋದು. ಇನ್ನೂ ಆ ನರಕ ಲೋಕದ ವಿಚಾರವನ್ನು ನೋಡಬೇಕು. ಏನೇನು ದುಃಖ ಅಂದರೆ ಯಮಶಾಸನ ಓದಬೇಕು. ಯಮನ ಶಾಸನ ಅಂದ್ರೇನು? ಕಾನೂನು ಅಂತ. ಇಲ್ಲೆಂಗ ಶಿಕ್ಷೆ ಆದಾಗ ಜೈಲಲ್ಲಿ ಬಿದ್ದವನಿಗೆ ಕಾನೂನುಗಳಾವಿಲ್ಲ. ಹಿಂಗೇ ಇರಬೇಕು, ಇದನ್ನೇ ಮಾಡಬೇಕು, ಎಷ್ಟೇ ತಿನ್ನಬೇಕು, ತಿನ್ನಬಾರದು. ಮತ್ತು ಇಲ್ಲಿ ಮಾನವರ ಶಿಕ್ಷಣೆ ಇಷ್ಟು ಭದ್ರಾಗಿ ದುಃಖ ಕೊಡ್ತಾವ ಅಂದರೆ ಯಮಧರ್ಮನ ಶಿಕ್ಷೆ, ಯಮಶಾಸನ ಹೇಗಿರ್ಬೋದಂತ ವಿಚಾರ ಮಾಡ್ರಿ. ಆದರೆ ಅದಾಗೋದು ಯಾವ ಶರೀರಕ್ಕಂದ್ರೆ ಈ ಸ್ಥೂಲ ಶರೀರಕ್ಕಲ್ಲ. ಸ್ಥೂಲ ಶರೀರಕ್ಕಲ್ಲ ಇದು. ಯಾವುದು? ಸೂಕ್ಷ್ಮತನು ಅಥವಾ ಲಿಂಗತನು ಅಂತ ಕರೀತಾರೆ. ಕಾರಣ ಯಾಕ್ರಿ ಇದೇ ಶರೀರಕ್ಕೆ ಆಗ್ತದ್ರಿ ಅಂತ ಹೇಳಿದ್ರೆ ತಪ್ಪೇನಾಗ್ತದೆ ಹೇಳ್ಬೋದಲ್ಲ ಅಂದರೆ ಅನುಭವಕ್ಕೆ ವಿರುದ್ಧ ಆಗ್ತದೆ. ಈ ಶರೀರ ಪ್ರಾಣ ಹೋದ್ಮೇಲೆ ಇಲ್ಲೇ ಮಣ್ಣಾಗಿಡ್ತಾರೆ. ನಾವು ನೀವು ಎಲ್ಲರೂ ನೋಡ್ತೀವಿ. ಇಲ್ಲಾಂದ್ರೆ ಅವರವರ ಧರ್ಮದ ಪ್ರಕಾರ ಅಗ್ನಿಯಲ್ಲಿ ಬೆಂಕಿಯಲ್ಲಿ ಹಾಕಿ ಸುಟ್ಟು ಹೋಗ್ತಾರೆ. ಇದೇನು ಮೇಲೆ ಹೋಗ್ತದೆ ಶರೀರ? ಈ ಶರೀರ ಮೇಲೆ ಹೋಗಕ್ಕೆ ಬರೋದಿಲ್ಲ. ಇದು ಬಂದರೆ ತಗೊಂಡು ಹೋಗ್ತಿದ್ದೀವಿ, ಬುಡ ಮಕ್ಕಳೆಲ್ಲ ಬರೋದಿಲ್ಲ. ಆದರೆ ಇದ್ರ ಒಳಗೆ ಇನ್ನೊಂದು ಲಿಂಗತನು ಅದಲ್ಲ. ಆ ಲಿಂಗತನುವೇ ನಮ್ಮ ಕರ್ಮಗಳಿಗೆ, ಜನ್ಮಕ್ಕೆ ಕಾರಣ ಆದದ್ದು. ಸ್ಥೂಲ ಶರೀರ ಕಾರಣ ಅಲ್ಲ. ಪಾಪ ಅದೇನು ಮಾಡೋದು? ಅಪವಾದ ಏನು ಮಾಡೋದು? ನಮ್ಮೆಲ್ಲರಿಗೂ ಸಹಾಯ ಮಾಡೋದಿಲ್ಲ. ಅಪವಾದ ಏನು ಮಾಡಿಲ್ಲ ಶರೀರ. ನಮಗೆ ಅಪಚಾರ ಮಾಡೋದು ಯಾವ ಶರೀರ ಅಂದರೆ ಲಿಂಗ ಶರೀರ ಅಂದರೆ ಸೂಕ್ಷ್ಮತನು. ಅದು ಜಾಗ್ರಾವಸ್ಥೆಯೆಂದು ಸ್ಥೂಲ ದೇಹದ ಒಡಗೂಡಿ ಜಾಗೃತ ಅವಸ್ಥೆಯಲ್ಲಿ ಇರೋ ತನಕ ಅವನಿಗೇನಂದ್ರು? ವಿಶ್ವನಂತ ಹೆಸರಂದ್ರು. ಕೋರ್ಟ್ನಾಗ ಇರೋತಾನ, ಅವನಿಗೆ ವಕೀಲ ಅಂತಂದ್ರು. ಕೋರ್ಟ್ನಲ್ಲಿ ಎಷ್ಟತನ ಅವನು ವಕೀಲ. ಮನೆಗೆ ಬಂದಮೇಲೆ ವಕೀಲ ಅಂತ ಕರ್ತಾರೆ ಅವ್ರ ಮನೆಗೆ? ಇಲ್ಲ. ಅದೇ ಪ್ರಕಾರವಾಗಿ ಜಾಗ್ರಾವಸ್ಥೆಯಲ್ಲಿರುವಾಗ ವಿಶ್ವ ಅಂತ ಹೆಸರು ಬಂತು. ಮತ್ತೆ ದಳಗತಿಯನ ಹಂಸನು ಉಳಿದು ತತ್ಕೇಸರ ಕಿಳಿಯೇ ತೈಜಸ ಪೆಸರು ಕನಸು ಲಿಂಗತನು ಅಳವಡುವು ವಾಸನೆಗಳಿಂದ. ಅವನೇ ಮತ್ತೆ ಬಂದನು ಕೆಳಗ. ಕೇಸರಿ ಅಂತ ತತ್ಕೇಸರಿ ಅಂದರೆ ಆ ಕಮಲದಲ್ಲಿರುವ ಕೇಸರಿಗಳಿಗೆ ಇಳಿಯೇ, ಅಲ್ಲಿಂದ ಇಳಿತಾನೆ. ಆ ಕೇಸರಿ ಅಂತ ನಡುವೆ ಬೇರೆ ಇರ್ತದ, ಅದ್ರ ಮೇಲೆ ದಳ ಇರ್ತಾವ. ಜೀವನು ಕಮಲದ ದಳಗಳಲ್ಲಿ ಚರಿಸುವುದನ್ನು ಬಿಟ್ಟ.
ಅಲ್ಲಿ ತಿರುಗಾಡೋದು ಬಿಟ್ಟ ಈ ಎಲ್ಲಿ ಬಂದ, ಆ ಕಮಲದ ಮಧ್ಯಸ್ಥ ಕೇಸರಿಗೆ ಬಂದು ನಿಂತ. ಆವಾಗ ಆ ಜೀವನಿಗೆ ಅನೇಕ ವಾಸನೆಗಳ ಮೂಲಕ, ಅನೇಕ ಯಾವುದರ ಮೂಲಕ, ವಸ್ತುಗಳ ಮೂಲಕ ಅಂದಿಲ್ಲ ನೋಡ್ರಿ, ನೆನ್ಪಿಡ್ರಿ. ವಾಸನೆಗಳು, ವಸ್ತು ಇಲ್ಲ, ಬರೇ ವಾಸನೆ. ಅಂದರೆ ವಾಸನೆಯಲ್ಲಿ ದೊಡ್ಡ ಶಕ್ತಿ ಆದಂತರು, ವಸ್ತುವಿನಲ್ಲಿ ಆದಂತರು ವಾಸನೆಯಲ್ಲಿ ಹೆಚ್ಚಿರೋದು. ವಸ್ತು ಭೋಗಿಸಿದ ಮೇಲೆ ನಮಗೆ ಕಣ್ಮರೆ ಆಗಿರ್ತಾವ, ಅವು ಕಣ್ಣಿಗೆ ಕಾಣಂಗಿಲ್ಲ. ಆದರೆ ಆ ಭೋಗದ ವಾಸನೆ ನಮ್ಮ ಜನ್ಮಾಂತರ ಕಾಡ್ತಾವಿಲ್ಲ. ಅವಾಗ ಹಂಗಾಯ್ತ್ರಿ, ಇವಾಗ ಹಿಂಗಾಯ್ತ್ರಿ, ಯಾವಾಗ ಆದದ್ದು ಅದೇನು ಆದ ವಸ್ತು. ಈಗ ನೀನು ಭೋಗಿಸಿದ ವಸ್ತು ಹೋಗ್ಯದ, ಆದ್ರೆ ಅದರ ವಾಸನೆ ಮಾತ್ರ ನಿನ್ನ ಗಟ್ಟಿಯಾಗಿ ತಲೆಗೆ ಉಳ್ದದ ನೋಡ್ರಿ. ಅಂದರೆ ವಸ್ತುವಿಗಿಂತ ವಾಸನೆ ಬಹಳ ಗಂಭೀರವಾದದ್ದು. ಅದಕ್ಕೆ ವಸ್ತುವನ್ನು ಕೆಡಿಸೋದು ಬೇಕಾಗಿಲ್ಲ, ವಿರತಿ ಬಲಿಯಲು ಬೇಕು ಅಂದರೆ ವಾಸನೆಯನ್ನು ಕೆಡಿಸ್ಬೇಕು ನಾವು. ವಸ್ತುಗಳು ಏನು ಮಾಡವು, ಜಡವು. ಬಂಗಾರ ಭಾಳ ಅಂತೀವೋ, ನೀನು ಹೋಗಿ ನಿನ್ನ ಕೈಯಾಗಿ ಹಿಡಿದು ಕೊರಳಗೆ ಹಾಕತಾನ, ಅದು ಮುಂದಕ್ಕೆಲ್ಲ ಹಿಂದಕ್ಕೆಲ್ಲ ಬಿದ್ದಲ್ಲೇ ಬಿದ್ದಿರ್ತದೆ. ಬಂಗಾರಕ್ಕೆ ಬೆಲೆ ಭಾಳ ಅಂದಿಲ್ಲ, ಅದಕ್ಕೇನು ಸ್ವಂತ ಏನನ್ನದ, ನೀನೇ ಅದನ್ನ ಬಂಗಾರ ಅಂದ್ರೆ ಭಾಳ ಬೆಲೆ ಉಳ್ಳದ್ದಂದು. ಬಂಗಾರ ಆದರೆ ಅದು ಇದ್ದವರೇ ಮಾನವನಿಗೆ ಭಾಳ ಸೋಬೆ ಅನ್ಕಂಡು, ಮತ್ತು ನೀನೇ ದುಡಿದು ಸಣ್ಣಾಗಿ ಅಂಥ ಒಂದು ಕಬ್ಬಿಣ ಇದ್ದಂಗೆ ಬಂಗಾರ ಅಷ್ಟೇ. ಕಬ್ಬಿಣಕ್ಕೆ ಬೆಲೆ ಕಡಿಮೆ ಅದ, ಬಂಗಾರಕ್ಕೆ ಹೆಚ್ಚದ. ಕೊಳ್ಳಾಗ ಹಾಕ್ಯಂಡು ನೀನೇ ಭಾಳ ಸಂತೋಷಪಟ್ಟಿ ನೋಡು. ಬಂಗಾರಕ್ಕೆ ಏನೂ ಆಗ್ಯದ, ನೀ ಸಂತೋಷ ಪಟ್ಟದೂ ಇಲ್ಲ, ನೀನು ಅಪೇಕ್ಷೆ ಮಾಡಿದೂ ಇಲ್ಲ. ಅದೇನದ ಅಂದರೆ ನೀನು ಮಾಡ್ಕೊಂಡ ಗದ್ದಲವಿನ ಬಂಗಾರಕ್ಕೆ ಏನಿಲ್ಲ ಅಂತ. ಅದ್ರಂಗೆ ವಸ್ತುಗಳಿಂದ ಏನಿಲ್ಲ, ವಾಸನೆಗಳಿಂದ ನಾವು ಬಂಧನ ಆಗ್ತದೆ. ಈ ರೀತಿ ಅನೇಕ ವಾಸನೆಗಳ ಮೂಲಕ ಆ ಜೀವಾತ್ಮನು ಎಲ್ಲಿ ಜಾಗ್ರಾವಸ್ಥೆಯಿಂದ ಕೆಳಗೆ ಬರಕತ್ತೇನಲ್ಲ, ಸೂಕ್ಷ್ಮ ದೇಹ ಸ್ವಪ್ನ ಅವಸ್ಥೆಗಳು ಸಂಭವಿಸ್ತವೆ. ಅವನಿಗೆ ಸ್ಥೂಲ ದೇಹ ಇಲ್ಲ, ಅಲ್ಲಿ ಸೂಕ್ಷ್ಮ ದೇಹ ಆಯ್ತು ನೋಡ್ರಿ. ಸ್ವಪ್ನದಲ್ಲಿ ಸ್ಥೂಲ ಶರೀರ ಆದೇನೆ ಯಾರಿಗೆ, ಏನಿಲ್ಲ, ದೇಹದ ವಾಸನೆ. ಅದಕ್ಕೆ ದಾದಾಪಿರ ದೇಹದ ವಾಸನೆ ಬಿಡುತ್ತಮ್ಮ. ದೇಹ ಬಿಡಂತ ಹೇಳಿಲ್ಲ, ಅಲ್ಲಿ ದೇಹದ ವಾಸನೆ ಬಿಡಬೇಕಾಗಿದೆ. ದೇಹದ ವಾಸನೆ ಬಿಡೋದಕ್ಕೆ ಶಾಸ್ತ್ರ ಬೇಕಾಗಿದೆ. ದೇಹ ಬಿಡೋಕೆ ಯಾರು ಶಾಸ್ತ್ರ ಬೇಕಾಗಿಲ್ಲ, ಗುರು ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ. ಅದ್ರ ಪ್ರಕಾರ ಅದು ಹುಟ್ಟ್ಯದ, ಅದು ಮುಗಿದ ತಾನೇ ಸತ್ತು ಹೋಗ್ತದೆ. ದೇಹನ ಯಾರು ನಾಶ ಮಾಡಕ್ಕೆ ಬಂದಾರ ಬೀಗರು ಬೆಚ್ಚರು, ಕರ್ಮಾನುಸಾರವಾಗಿ ಬಂತು ಇತ್ತು ಹೋಗಿಬಿಡ್ತದೆ. ಆದರೆ ದೇಹದ ವಾಸನೆ ಬಿಡಿಸೋದಕ್ಕೋಸ್ಕರ ಗುರುಗಳು ಬೇಕಾಗ್ಯಾರ, ವೇದ ಅಂತ ಶಾಸ್ತ್ರ ಬೇಕಾಗಿದೆ ವಾಸನೆ ಬಿಡಿಸಕ್ಕೆ. ಹಾಗಾಗಿ ಅಲ್ಲಿ ಈ ಸ್ವಪ್ನ ಪ್ರಪಂಚವನ್ನು ಈ ಜೀವನು ತನ್ನ ಪ್ರಕಾಶದಿಂದಲೇ ಬೆಳಗ್ತಾನ. ಜಾಗೃತಾವಸ್ಥೆಯಲ್ಲಿ ನಾವು ಸಹಜ ಈಗ ಲೈಟ್ ಅದ್ರ ಬೆಳಕಿನಾಗಿ ನೋಡಕತ್ತೀವಿ, ಎಷ್ಟು ಮಂದಿ ಕುಂತೀರಿ. ಇದಕ್ಕಿಂತ ಮುಂಚಿತವಾಗಿ ಸೂರ್ಯನ ಬೆಳಕಿತ್ತು, ಎಲ್ಲಿ ಯಾರ ಏನಾರ ಅಂತ ಆ ಬೆಳಕಿನಾಗ ನೋಡಿದ್ವಿ. ಸ್ವಪ್ನದಲ್ಲಿ ಏನೇನ ನೋಡಿದ್ದಲ್ಲಿ, ಸ್ವಪ್ನದಲ್ಲಿ ಏನೇನಂದ್ರೆ ಕೆಲವು ವಿಚಿತ್ರವಾದನ್ನು ಪ್ರತ್ಯಕ್ಷ ಕಾಣ್ತಾರೆ. ಮತ್ತು ಅಲ್ಲಿ ಯಾರ ಬೆಳಕಾಕಿ ನೋಡಿದೆ ನೀನು? ಸೂರ್ಯನ ಬೆಳಕೂ ಇಲ್ಲ, ನಿನ್ನ ಕಣ್ಣಿನ ಬೆಳಕೂ ಇಲ್ಲ. ಯಾವ ಕಣ್ಣಿಗೆ ನೋಡಿದೆ ಬ್ರಹ್ಮ? ಒಂದು ಯಾರ ಕಣ್ಣಿನಿಂದ ನೋಡಿದೆ ಅಂದರೆ ನಿನ್ನ ಬೆಳಕಿನಿಂದೇ ನಿನ್ನ ವಸ್ತುಗಳನ್ನು ನಾನು ನೋಡಿದ್ನಂತ. ಅಂದ್ರೆ ನೋಡಿದವನು ಯಾರು? ನೀನು. ನೋಡಿಸ್ಕೊಂಡು ಪ್ರಪಂಚದ
ವಿಷಯ ವಾಸನ ವಸ್ತುಗಳು, ವಿಷಯ ವಸ್ತುಗಳಲ್ಲ, ವಾಸನ ವಸ್ತುಗಳು. ಅವನ ನೀನು ನೋಡಿದ್ದೆ ಅಂದರೆ ಅವು ನೀನಲ್ಲ ಅಂತ ಅರ್ಥ ಆಯ್ತಿಲ್ಲ. ನೀವೆಲ್ಲ ನನ್ನ ನೋಡ್ತೀರಿ, ಮತ್ತು ನಾನು ನೀವು ಆಯ್ತೀರಿ. ನಿಮ್ಮನ್ನು ನಾನು ನೋಡ್ತೀನಿ, ನಾನು ನೀವು ಆಯ್ತೀವಿ. ನೀವೇ ಬೇರೆ, ನಾವೇ ಬೇರೆ. ಯಾಕಂದರೆ ಯಾವುದು ತಿಳಿಸಿಕೊಂತದ, ತಿಳಿಸಿಕೊಳ್ಳುವ ವಸ್ತು ತಿಳಿಯುವವನಿಗಿಂತ ಬೇರೆ ಇರ್ತದೆ. ನಿಮ್ಮನ್ನೆಲ್ಲ ನಾ ತಿಳಿತೀನಿ ಅಂದ್ರೆ ನಾ ಬೇರೆ ಏನಂತ ಅರ್ಥ. ನಿಮ್ಮದ್ರ ಕೂಡಿದ್ರೆ ನಾ ತಿಳಿಯಕ್ಕೆ ಬರ್ತತೆ ಅಂದರೆ ಒಂದು ಹೇಳಿದಾಗ ಎಲ್ಲಷ್ಟು ಹಿಂಗೆ ಅಂತ ಅರ್ಥ ಮಾಡಬೇಕು. ಈ ಗ್ರಂಥ ಅದ, ಈಗ ನಾನು ತಿಳಿಯಕತ್ತೀನಿ. ಗ್ರಂಥ ನಾನೇನು? ಗ್ರಂಥ ಬೇರೆ, ನಾನು ಬೇರೆ. ಇದಕ್ಕಾಗಿ ಗ್ರಂಥದಲ್ಲಿ ಏನಾದ ಅದನ್ನು ನಾನು ತಿಳಿಲಿಕ್ಕತ್ತೀನಿ. ಗ್ರಂಥನೇ ನಾನಾಗಿದ್ದರೆ ನನಗೇನು ತಿಳಿಬಾರ್ದಾಗಿತ್ತು. ಹಾಗೆ ವಿಚಾರವನ್ನು ಮಾಡಿದಾಗ ಇಲ್ಲಿ ವಿಚಿತ್ರ ಸ್ವಪ್ನ ಪ್ರತೀತಿ ಕಾರ್ಯದ ಮೇಲಿಂದ ವಿಚಿತ್ರ ಸ್ವಪ್ನ ಅಂದರು. ಒಮ್ಮೊಮ್ಮೆ ಹುಟ್ಟಿದಂಗೆ ಆಗ್ತದ, ಒಮ್ಮೊಮ್ಮೆ ಸತ್ತಂಗೆ ಆಗ್ತದೆ. ಎಲ್ಲಿ ಒಬ್ಬ ಶ್ರೀಮಂತ ಬಡವಾದಂಗೆ ಆತನ, ಒಬ್ಬ ಬಡವ ಅತ್ಯಂತ ಶ್ರೀಮಂತ ಆದಂಗೆ ಆತ. ಈ ವಿಚಿತ್ರ ಅಲ್ಲ? ಶ್ರೀಮಂತ ಅತಿ ಬಡವಾದಾಗ ಏನಾಗಿರ್ಬೋದು ಅವನ ಗತಿ. ಹಾಗೆ ಇಂಥ ಸ್ವಪ್ನ ಕಾರ್ಯದ ಮೇಲಿಂದ ಅವನು ಏನು ಮಾಡ್ತಾನಂದರೆ ಅನಂತ ವಾಸನೆಗಳ ಊಹೆ ಮಾಡಲ್ಪಡುವವು. ಕಾರ್ಯದ ಮೇಲಿಂದ ಕಾರಣವನ್ನು ಅನುಮಾನ ಮಾಡಿದಂತೆ ತಿಳಿಬೇಕು. ಹೆಂಗೆ ತಿಳಿಬೇಕ್ರಿ? ಒಳಗೆ ಹೋಗಿ ಅಂದರೆ ಕೆಲವೊಂದು ಕಾರ್ಯದ ಮೇಲೆ ಕಾರಣವನ್ನು ತಿಳಿತೀವಿ, ಅದರಂತೆ ಸ್ವಪ್ನದ ಕಾರ್ಯವನ್ನು ನೋಡಿ ಕಾರಣವನ್ನು ತಿಳಿಬೇಕಾಗಿದೆ. ಇಲ್ಲಿ ಒಂದು ದೊಡ್ಡ ಗುಡ್ಡ ಇತ್ತು. ಗುಡ್ಡದ ಆ ಕಡೆಯಿಂದ ಮ್ಯಾಲೆ ಏನು ಅಂದರೆ ಹೊಗೆ, ಧಾರಾಕಾರವಾದ ಹೊಗೆ ಬರ್ತಿತ್ತು. ಈ ಕಡೆ ನಿಂತವರಿಗೆ ಹೊಗೆ ಹತ್ತದ, ಬೆಂಕಿ ಹತ್ತದ. ಹೊಗೆ ಎಲ್ಲಿಂದ ಬರ್ತದೆ? ಬೆಂಕಿ ಹತ್ತಿದ ಹೊಗೆ ಬರ್ತದ. ಬೆಂಕಿ ಯಾರಿಗೆ ಕಾಣವಲ್ತು, ಬರೀ ಹೊಗೆ ಕಾಣ್ತದ. ಮತ್ತೆ ಅಲ್ಲಿ ಹೊಗೆ ಆದಂದ್ರೆ ಬೆಂಕಿ ಕಾರಣ ಆದಂತ ತಿಳಿತೀವೋ ಇಲ್ಲ? ಬೆಂಕಿನ ನೋಡಿಲ್ಲ, ಆದರೆ ಬೆಂಕಿ ಇಲ್ದ ಹೊಗೆ ಬರಂಗಿಲ್ಲ ಅಂತ ಹೆಂಗೆ ತಿಳ್ಕೊಂತಿದ್ದು, ಆದ್ರಂಗ ಅಲ್ಲಿ ನೋಡಿಲ್ಲ ಅಂದ್ರೂ ಕೂಡ ಇವು ಮಾಡುವ ಕಾರ್ಯದಿಂದ ಕಾರಣ ನೀನೆಂತ ತಿಳ್ಕೊ. ಹೆಂಗ ನಂಬಬೇಕಂದ್ರೆ ಮತ್ತೆ ಅಲ್ಲಿ ಬೆಂಕಿ ಐತೆ ಅಂತ ನಂಬಿದ್ದಿಲ್ಲ, ಅಲ್ಲಿ ನಂಬತಿದ್ದೆ. ಇಲ್ಲಿ ಗುರುವಾಕ್ಯ ಶ್ರುತಿವಾಕ್ಯ ಅಪನಂಬಿಕೆ ಮಾಡ್ತಾನೆ. ಲಫಂಗ ಅಂತಿದ್ದ ನಮ್ಮ ತಾತ. ಚದಾಮಾನಿ ಇವನು ಬದ್ಮಾಸ ನೋಡಂತಿದ್ದ. ಹಂಗೆ ನೀನು ನಂಬಿದ್ರೆ ಎಲ್ಲ ನಂಬು, ಬಿಟ್ರೆ ಓಸು ಬಿಡು. ಅದಕ್ಕೂ ಅಪ್ಪಣೆ ಅದ. ಅನುಕೂಲ ಆದ ನಂಬೋದು, ಅನನುಕೂಲ ಆದಗಳೇ ಬಿಟ್ಟರೆ ಇವನೇನಂತಂದ್ರೆ ಅದು ಅರ್ಥ ನಾವೇ ಮಾಡ್ಕೋಬೇಕು. ಹೀಗೆ ಅದನ್ನ ಇಂಥ ವಾಸನಮಯ ಶರೀರಕ್ಕೆ ಏನಂದ್ರು ಲಿಂಗದೇಹ, ಲಿಂಗತನು ಅಥವಾ ಸೂಕ್ಷ್ಮತನು ಅಂದರು. ಅದು ನೋಡ್ಲಿಕ್ಕೆ ಹೋದರೆ ನಿನ್ನ ಕಣ್ಣಿಗೆ ಕಾಣೋದಿಲ್ಲ. ಸ್ಥೂಲ ದೇಹ ಕಾಣ್ತದ, ನಮಗೆ ಕಾಣ್ತದ, ನಿಮಗೆ ಕಾಣ್ತದ. ಮತ್ತು ಮಿಲ್ಟ್ರಿ ಅವರು ಹೋಗಿ ಚೆಕ್ ಮಾಡೋಕೆ ಮಿಲ್ಟ್ರಿ ಸೇರುವಾಗ ಸ್ಥೂಲ ದೇಹವನ್ನು ಅಳತೆ ಮಾಡ್ತಾರಿಲ್ಲ. ಇಷ್ಟೇ ಹತ್ರ ಇರಬೇಕು, ಇಷ್ಟು ಎದೆ ಆಗಲಿರಬೇಕು, ಕಾಲು ಕೈ ಹಿಂಗಿರ್ಬೇಕಂತ. ಅದನ್ನು ನೋಡಿ ಅವರು ಭರ್ತಿ ಮಾಡ್ತಾರೆ. ಅದ್ರಂಗ ನಾವು ಸೂಕ್ಷ್ಮತನವನ್ನು ಹೆಂಗಾನಂತ ನೋಡೋಕೆ ಹೋದರೆ ಅವರು ಮಿಲಿಟ್ರಿ ಅವರಿಗೆ ಹೆಂಗೆ ಗೊತ್ತಾಗೋದಿಲ್ಲ, ಅದ್ರಂಗ ನಿನಗೂ ತಿಳಿಯಂಗಿಲ್ಲ ಅಂತ, ಕಾಣಂಗಿಲ್ಲ. ಸೂಕ್ಷ್ಮ ಅಂದ್ರೆ ನೀನು ಕಾಣಲಾರ್ದಂತ. ಹಾಗಾಗಿ ಅಲ್ಲಿ ಏನು ಉಳಿತದ ಅಂದರೆ ತೈಜಸ, ಪೆಸರು, ಕನಸು, ಲಿಂಗತನ, ಅಳವಡಗು ವಾಸನೆಗಳಿಂದ. ಈ ವಾಸನೆಗಳಿಂದ ಅನೇಕ ಉತ್ಪತ್ತಿಯಾಗಿ
ವಿಚಿತ್ರ ಸ್ವಪ್ನವನ್ನು ಕಾಣ್ತಾನೆ, ಅದನ್ನು ಅವನೇ ಬೆಳಗುತ್ತಾನೆ. ಇನ್ನೊಂದು ಬೆಳಕಿಲ್ಲ, ತಾನೇ ಬೆಳಗ್ತಾನೆ. ತಾನೇ ಸೃಷ್ಟಿ ಮಾಡಿದ, ತಾನೇ ಸೃಷ್ಟಿ ಮಾಡಿದನ ತಾನೇ ನೋಡಿದ. ಆ ಸೃಷ್ಟಿಯ ವಸ್ತುಗಳನ್ನು ತಾನೇ ಬೆಳಗಿದ. ಹೊಸ ತನ್ನಿಂದ ನಡೆದ ಕಾರ್ಯ, ತಾನಿಲ್ಲದೆ ಏನಿಲ್ಲ. ಹಾಗಾಗಿ ಈ ಜೀವನು ಕಮಲದ ಕರ್ಣಿಕೆಗೆ ಬರಲು ಅಂದರೆ ಕಾರಣ ದೇಹ ಅಲ್ಲಿ ಬಂದಾಗ ಸುಕ್ತಿ ಅವಸ್ಥೆ ಏನಾಗ್ತದಂದ್ರೆ, ಇಲ್ಲಿ ಜಾಗ್ರಾವಸ್ಥೆ ಸ್ವಪ್ನಾವಸ್ಥೆ ಆಯಿತು. ಅಲ್ಲಿ ಬಂದಾಗ ಸುಸುಪ್ತಿ ಅವಸ್ಥೆ ನಿದ್ರಾವಸ್ಥೆ ಅಂತೀವಿಲ್ಲ. ಅಲ್ಲಿ ಯಾರು ಮಾಡಿದವ ನಿದ್ದೆ ಮಾಡೋನು ಯಾವನಲ್ಲಿ ಅಂತ. ಎದ್ದಾಗ ಯಾವನಿದ್ದಿ, ಕನಸಿನಾಗ ನೀನಿದ್ದಿ, ನಿದ್ದೆಗ ನೀನಿದ್ದಿ. ಆದರೆ ಮೂರು ಅವಸ್ಥೆಯನ್ನು ಅರಿವಿತ ಬೇರೆ ಸಾಕ್ಷಿಗ ನೀನಾಗಿದ್ದು ಅಂತ ನಿಜಗೊಂಡ್ರು. ಮೂರು ಅವಸ್ಥೆಯ ಸರ್ವ ಕಾರ್ಯಗಳ ವ್ಯಾಪಾರ ಏನದ, ಅವುಗಳ ಧರ್ಮ ಕರ್ಮಗಳೇನವ, ಅವೆಲ್ಲವನ್ನು ನೀನು ಸಾಕ್ಷಿಯಾಗಿ ನೋಡೋನೇ ವಿನ ಯಾವುದರ ಕೂಡೋನಲ್ಲ ನೀನು. ಆದರೂ ಕೂಡ ನೀನೇನು ಮಾಡಿದ್ದಿ, ನೋಡಿದ್ದೆಲ್ಲ ನಂದು ಅನ್ನೋದಕ್ಕೆ ನೀನು ಕೂಡಿದ್ ನೋಡಪ್ಪ. ಕಟ್ಟಿಗೆವರೆ ಒತ್ಕೊಂಡು ನಂದಂದ, ಕಡೆಕನ ನಂದಂದ, ಅವನಿಗೆ ಬೇಡಿ ಹಾಕಿದ, ಇವನಿಗೆ ಹಾಕ್ಲಿಲ್ಲ ನೋಡ್ರಿ. ಒತ್ಕೊಂಡ್ರೆ ಹಾಕಿದಾಗ ನಂದಲ್ಲ ಅಂದ. ಅವನು ಒತ್ಕೊಂಡಿನಿ, ಅವನು ಹೇಳಿದ ಕೂಲಿ ಮಾಡಕ್ಕೆ ಬಂದೀನಿ, ಒತ್ಕೊಂಡೀನಿ, ಕೇಳ್ರಿ ಅವನಂದ. ಅವನಿಂದ ಇಲ್ರಿ ನನ್ನವೇ ಕಟ್ಟಿಗೆ ಅಂದ. ಹಾಕ್ರಿ ಬೇಡಿ ಅಂದ್ರೆ ಅವನು ಹಾಕ್ರಿ. ಗದ್ಲಾವನತೆ ಅದನ್ನು ಉಳಿದು ಕರ್ಣಿಕಾಸ್ಪದನಾಗಿ ಜೀವನ ಅಂತದರಲ್ಲಿ ಪ್ರಾಜ್ಞ ಸುಪ್ತಿತ್ವ ಕಾರಣಂಗದ ಕೂಟ ಆಗಲು ಒದಗುವುದು ಅಂದರು. ಆಗಲಿ ಮತ್ತೆ ಬೇರೆ ಆಯ್ತು. ಏನು? ಆ ಜೀವನು ಅದನ್ನುಳಿದು ಆ ಸ್ವಪ್ನ ಅವಸ್ಥೆ ಸೂಕ್ಷ್ಮತನವನ್ನು ಬಿಟ್ಟು ಕರ್ಣಿಕಾಸ್ಪದನಾಗಿ ಕರ್ಣಿಕೆಗೆ ಬರಲಾಗಿ ಮೂಲಕ್ಕೆ ಬರಲಾಗಿ ಅಲ್ಲಿ ಕಾರಣ ಶರೀರದ ಸಂಬಂಧ ಆಗ್ತದೆ. ಯಾರಿಗೆ? ಜೀವನಿಗೆ ಕಾರಣ ದೇಹದ ಸಂಬಂಧ, ಸ್ವಪ್ನದಲ್ಲಿ ಸೂಕ್ಷ್ಮ ದೇಹದ ಸಂಬಂಧ, ಜಾಗ್ರದಲ್ಲಿ ಜಗತ್ತಿನ ಸಂಬಂಧ ಆಯಿತು. ಹಾಗಾಗಿ ಸುಸುಪ್ತಿ ಅವಸ್ಥೆ ಅಂತ ಸಂಬಂಧ ಆಗಿ ಅದಕ್ಕೆ ಸುಸುಪ್ತಿ ಅಂತ ಹೆಸರಿಟ್ಟು ಪ್ರಾಜ್ಞೆನೆಂಬ ಹೆಸರು ಬಂತೀವನಿಗೆ. ಯಾರಿಗೆ? ಅದೇ ಜೀವನಿಗೆ ಜಾಗ್ರದಲ್ಲಿ ವಿಶ್ವ, ಸ್ವಪ್ನದಲ್ಲಿ ತೈಜಸ, ಇಲ್ಲಿ ಪ್ರಾಜ್ಞೆ ಅಂತ ಹಂಚ್ಕೊಂಡ. ಹೀಗೆ ಕಾರಣ ಶರೀರವು ಅಂದರೆ ಕಾರಣ ಶರೀರ ಅಂತ ಯಾಕೆ ಕರೆದ್ರು ಅಂದರೆ, ಸ್ಥೂಲ ದೇಹಕ್ಕೂ ಸೂಕ್ಷ್ಮ ದೇಹಕ್ಕೂ ಇವು ಎರಡು ಉತ್ಪತ್ತಿ ಮತ್ತು ನಾಶಕ್ಕೆ ಕಾರಣವಾದದ್ದೇ ಕಾರಣ ದೇಹ. ಎಲ್ಲಿಂದ ಹುಟ್ಟಿದೆವು? ಇದು ಕಾರಣ ದೇಹ ಅಂತ ಏನದಲ್ಲ, ಈ ಕಾರಣ ದೇಹದಿಂದನೇ ಮುಂದೆ ಜಾಗ್ರ ಹುಟ್ಟಿತು ಮತ್ತು ಸ್ವಪ್ನ ಇಟ್ಟು. ಇವು ಎರಡು ಎಲ್ಲಿ ಲಯ ಆದವು? ಮತ್ತು ಕಾರಣದಲ್ಲೇ ಲಯ ಆದವು. ಅಂದರೆ ಅದಕ್ಕೆಲ್ಲ ಸಮುದ್ರದ ನೀರು ಯಾವ ರೀತಿ ತೆರೆಗಳಿಗೆ, ಅಲೆಗಳಿಗೆ ಅದೇ ಕಾರಣ, ತೊರೆಗಳಿಗೆ ಅದೇ ಕಾರಣ, ಗುರುಳೆಗಳಿಗೂ ಅದೇ ಕಾರಣ, ಅನಂತ ರೀತಿಯ ಕಾರ್ಯಕ್ಕೆ ಕಾರಣ ಯಾವುದು? ಸಮುದ್ರ. ಅದೇ ರೀತಿ ಜೀವನ ಮೂರು ಅವಸ್ಥೆಗಳಿಗೆ ಎರಡು ಅವಸ್ಥೆ, ಆ ಎರಡು ಅವಸ್ಥೆಗಳಿಗೆ ಕಾರಣವಾದದ್ದು ಯಾವುದು ಅಂದರೆ ಇದೇ ಕಾರಣ ಶರೀರ. ಅದಕ್ಕೆ ಕಾರಣ. ಅವಕ್ಕೆಲ್ಲ ಸಮುದ್ರವೇ ಕಾರಣ ಅಲ್ಲ. ಸ್ಥೂಲ ಸೂಕ್ಷ್ಮಕ್ಕೆ ಕಾರಣದೇವೇ ಕಾರಣ.
ಅಂದರೆ ಈ ಶರೀರಕ್ಕೆ ಕಾರಣ ಶರೀರ ಅಂತ ಕರಿಬೇಕಾಯಿತು. ಅರ್ಥಾತ್ ಇದು ಹೇಗಿದೆ ಅಂದರೆ ಅವಿದ್ಯಾ ರೂಪವಾಗಿರ್ಬೋದು. ಅಲ್ಲಿ ಏನು ಅವಿದ್ಯಾ ಅಂದರೆ ತಮೋ ಸಂಬಂಧದಿಂದ ಕತ್ತಲು ಹೆಂಗದ ಅದ್ರಂಗ ಅಲ್ಲಿ ಅಜ್ಞಾನ ಸಂಬಂಧ ಇರ್ತದೆ ನೋಡ್ರಿ, ಅಜ್ಞಾನ ಸಂಬಂಧ ಅಲ್ಲಿ. ಹಾಗಾಗಿ ಕಾಮ ಕರ್ಮಾದಿಗಳ ಸಂಸ್ಕಾರದಿಂದ ಕೂಡಿರ್ತದೆ. ಮತ್ತೆ ಕಾಮ ಕರ್ಮಾದಿಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಯಾಕಿರ್ತಾವ್ರಿ ಅಂದರೆ ಇವು ಮನೋಧರ್ಮಗಳು ಸೂಕ್ಷ್ಮ ತನುವಿನಲ್ಲಿ ಇರೋವಿವು. ಇವಕ್ಕೆ ಇಲ್ಲಿ ಎಲ್ಲಿರ್ತಾವಂದರೆ ಸೂಕ್ಷ್ಮ ತನುವಿನಲ್ಲಿ ಹುಡ್ತಾವೆ. ಅದಕ್ಕಾಗಿ ಅಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತೀವಲ್ಲ, ಕಣ್ಣಿಗೆ ಕಾಣ್ತಾವೇನ್ರಿ? ಕಾಣಂಗಿಲ್ಲ. ಕಾಣಂಗಿಲ್ಲ ಅಂದ್ರೆ ಎಂತೆಂಥ ಕಾರ್ಯ ಮಾಡ್ತಾವ. ಕಣ್ಣಿಗೆ ಕಾಣಲಾರದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಕ್ಕಾಗಿ ರಾಮಾಯಣ ಆಗಿ ಹೋಯಿತು, ಮಹಾಭಾರತ ಆಗಿ ಹೋಯಿತು. ಅಂದರೆ ಎಷ್ಟು ಶಕ್ತಿ ಆದಂಥದ್ದು. ಹಾಗಾಗಿ ಅವು ಅಲ್ಯಾಕೆ ಅವ್ರಿ ಅಂತಂದರೆ ಆ ಸೂಕ್ಷ್ಮತನವು ಲಿಂಗತನವು ಕೂಡ ಆ ಕಾರಣ ಶರೀರದಲ್ಲಿ ಲಯ ಆಗಿರ್ತದೆ. ಅವು ಕೂಡಿ ಲಯ ಆಗಿರ್ತದೆ. ಮತ್ತು ಜಾಗೃತಕ್ಕೆ ಬರೋ ಕಾಲಕ್ಕೆ ಮತ್ತೆ ಹೆಂಗೆ ಲಯ ಆಗಿದ್ವು ಹಂಗೆ ಹುಡ್ತಾವು. ಅದಕ್ಕೆ ನಿನ್ನೆ ದೊಡ್ಡ ಒಳ್ಳೆ ವ್ಯಕ್ತಿ ಇದ್ದ, ಮುಂಜಾನೆ ಕಳ್ಳಾತಾನೇನೋ ಅವನು. ಕಳ್ಳ ಆಗೋದಿಲ್ಲ ಅವನು. ಕಳ್ಳತನದ ವಾಸನೆಯಿಂದ ಕೂಡಿ ಮಕ್ಕಂಡವನಿಗೆ ಮುಂದೆ ಆ ಕಳ್ಳನ ಜ್ಞಾನ ಏನದ ಅದೇ ಜ್ಞಾನದಿಂದ ಹೊರಗೆ ಬರ್ತಾನೆ ಜೀವ. ನಿದ್ದೆಯಲ್ಲಿ ಎಲ್ಲ ಮಾಡ್ತಾವಲ್ಲ, ಮತ್ತು ಈ ಕಳ್ಳತನ ಮಾಡಿದ್ದು ಯಾಕೆ ಮಾಡ್ತಾರಲ್ಲಪ್ಪ? ನೀನು ವಾಸನೆಯಿಂದ ಉಪಾಧಿಯಿಂದ ಹಂಗ ಮುಳುಗಿದ್ದಿ. ಜಾಗೃತ ಅವಸ್ಥೆ ಸ್ಥೂಲ ದೇಹ ಬಂದ ತಕ್ಷಣ ಮತ್ತೆ ಹೆಂಗ ಮುಳುಗಿದ್ದಿ, ಯಾವ ಸಂಸ್ಕಾರದಿಂದ ಮುಳುಗಿದ್ದಿ ಅದೇ ಸಂಸ್ಕಾರದಿಂದ ಎದ್ದೇಳ್ತಾರೆ ಜೀವ. ಅದಕ್ಕೆ ನಿದ್ದೆ ಮಾಡಿದ್ರೆ ಯಾರು ಬದಲಾವಣೆ ಆಗೋದಿಲ್ಲ. ನಿದ್ದೆ ಮಾಡಿದ್ರೆ ಬದಲಾವಣೆ ಆಗದಿದ್ರೆ ಕಳ್ಳ ಹೋಗಿ ಸುಳ್ಳಾತಿದ್ದ, ಸುಳ್ಳು ಹೋಗಿ ಕಳ್ಳ ಆತಿದ್ದ, ರೈತ ಹೋಗಿ ರಾಜ ಆತಿದ್ದ, ರಾಜ ಹೋಗಿ ರೈತ ಆತಿದ್ದ, ಡಾಕ್ಟ್ರು ಹೋಗಿ ರೋಗಿ ಆತಿದ್ದ, ರೋಗಿ ಹೋಗಿ ಡಾಕ್ಟ್ರ್ ಆತಿದ್ದ. ಹಾಗಾದ್ರೆ ಇಲ್ಲ, ಅವನೇನೇ ಮಾಡಲಿ, ಏನೇ ಎಚ್ಚರಲ್ಲೇ ಬಿಡಲಿ, ಮುಂಜಾನೆ ಡಾಕ್ಟ್ರಿಗೆ ವೈದ್ಯಗ ವೈದ್ಯಕೀಯ ವೃತ್ತಿ ತನ್ನ ರೋಗಿಗಳ ನೆನಪಾತದ. ಇಂಥ ರೋಗಿಗಳು ನಿಂಗೆ ನೋಡಿದ್ದೀನಿ, ಹಿಂಗಾಗಿತ್ತು, ಇವನಿಗೇನು ಮಾಡ್ಬೇಕಂತ. ಅದೇ ಇಲ್ಲ. ಯಾಕಂದರೆ ಯಾವ ಸಂಸ್ಕಾರ ಹಿಡ್ಕೊಂಡು ಮುಳುಗ್ಯದ ಅದೇ ಸಂಸ್ಕಾರದಿಂದ ಎದ್ದೇಳ್ತದೆ. ಇದೇ ಪ್ರಕಾರ ನೆನಪಿಡಬೇಕು. ನಾವು ಈ ದೇಹ ಬಿಡುವಂಥ ಸಂದರ್ಭ ಬಂದಾಗ ನೀವು ಬಿಟ್ಟ ಹೋಗಬೇಕು, ನೀವು ಬಿಡಬೇಕಿದು. ಆದರೆ ಯಾವ ಸಂಸ್ಕಾರದಿಂದ ನೀನು ದೇಹ ಬಿಡ್ತಿದ್ದಿ ಅದೇ ಸಂಸ್ಕಾರದಿಂದ ಮುಂದೆ ಹುಡ್ತದ ನೋಡು. ಅರ್ಥ ಆಯ್ತಾ? ಅದಕ್ಕಾಗಿ ಮಹಾತ್ಮರು ಕೂಡಲ ಸಂಗನ ಶರಣನ ಒಲಿಸಲು ಬಂದ ಕಾಯ ಇದನ್ನು ಕೆಡಿಸಲಾಗದು ಒಮ್ಮೆ ಅಂದರು. ಇದು ಭಗವಂತನ ಪರಮಾತ್ಮನನ್ನು ಕೂಡ ಬಂದಂಥ ಕಾಯ ಶರೀರದ ನರಜನ್ಮ ದುರ್ಲಭಂತಾದ ಜಂತುನಾಂ ನರಜನ್ಮ ದುರ್ಲಭಂತಾದ ತನುವನಿದನುಳಿದು ಇಂದ್ರಜಾಲದ ಆಟಗಳುಂಟೆ ಅಂತ ಎಷ್ಟೋ ಜನ ಮಹಾತ್ಮರು ಈ ಶರೀರ ಬಗ್ಗೆ ಹೇಳ್ತಾ ಬಂದಾರ. ಎಚ್ಚರ ಎಚ್ಚರ ಎಚ್ಚರ, ನೀನು ಏನು ಮಾಡಿ ಹೋಗ್ತಿದ್ದಿ ಅದೇ ಮುಂದಿನ ಜನ್ಮದಲ್ಲಿ ಅದೇ ಆಗಿ ಹುಡ್ತಿದ್ದಿ. ಹಾಗಾಗಿ ಕಾಮ ಕರ್ಮಾದಿಗಳ ಸಂಸ್ಕಾರಗಳಿಂದ ಕೂಡಿ ಇದಕ್ಕೆ ಸುಷುಪ್ತಿ ಎಂಬ ಹೆಸರು ಬಂದು ಮನಸ್ಸು ವಾಸನೆಗಳಿಂದ ಮಾಡುವ ಸ್ವಪ್ನ ವ್ಯವಹಾರಗಳನ್ನು ತ್ಯಜಿಸಿ
ತನಗೆ ಕಾರಣವಾದ ಅವಿದ್ಯೆಯಲ್ಲಿ ಅಡಗ್ತಾವೆ ಇವೆಲ್ಲ. ಅವಿದ್ಯೆಯಲ್ಲಿ ಈಗ ಭಾಳ ಸಲ ಹೇಳಿನಿ, ಕೋಳಿ ಏನು ಮಾಡ್ತದಂದ್ರೆ ಸಾಕಿರ್ತಾರೆ, ಒಂದು 10 ಮರಿ ಇರ್ತಾವೆ. ಅದು ಏನಂತಾರಲ್ಲ ಅದಕ್ಕೆ ಗೂಡು, ರಾತ್ರಿ ಮಲಗಿರ್ತದ, ಗೂಡು ತೆಗೆದ ತಕ್ಷಣ ಅದು ಕೋಳಿ ತನ್ನ ಜೊತೆಯಲ್ಲಿರುವಂಥ ಮರಿಗಳನ್ನು ಕೂಡ ಕರ್ಕೊಂಡು ಬರ್ತದೆ. ಹೌದಿಲ್ಲ? ಎಲ್ಲ ಆದಮೇಲೆ ಸಾಯಂಕಾಲ ಆಯ್ತಂದ್ರೆ ಮತ್ತೆ ಕೋಳಿ ತನ್ನ ಪುಕ್ಕ ತೆರಿತದೆ, ತನ್ನ ಭಾಷೆಯಲ್ಲಿ ಕೂಗ್ತದೆ. ಆವಾಗ ಸೋಂಜ್ಞೆ ಆಗ್ತದೆ ಮರಿಗಳಿಗೆ. ಆ ಕೋಳಿಯ ಪುಚ್ಚದಲ್ಲಿ ಬಂದು ಅಡಗ್ತಾವೆ. ಓಸ್ ಕಾಣಂಗಿಲ್ಲ ನೋಡಿ ಒಬ್ಬರಿಗೆ. ಅವನ ತಾನು ಮರಿಗಳನ್ನು ಮುಚ್ಚಿಕೊಂಡು ತಾನು ಕೂಡ ಗೂಡಿನಲ್ಲಿ ಕಾಣಲಾರ್ದಂಗೆ ಮುಚ್ಚಿಕೊಂಡು ಹೋಗ್ಬಿಡ್ತಾರೆ. ಹೌದಲ್ಲ? ಮತ್ತು ಬೆಳಿಗ್ಗೆ ತೆಗೆದ ತಕ್ಷಣ ತಾನು ಹೊರ ಬರ್ತದ. ತಾನು ಬರೋ ಕಲ್ಕ ತಾನು ಹೋಗುವಾಗ ಏನೇನು ಇಟ್ಕೊಂಡು ಹೋಗಿತ್ತು ಔಟ್ ಸಹಿತವಾಗಿ ಮರಿ ಹೊರಗೆ ಬರ್ತಾವಿಲ್ಲ, ಅದರಂಗ ನೋಡಿದ್ರು. ಜಾಗ್ರಾವಸ್ಥೆ, ಸ್ವಪ್ನಾವಸ್ಥೆ, ಸುಸುಪ್ತಾವಸ್ಥೆಯ ಸಂಸ್ಕಾರಗಳೇನವ ಈ ರೀತಿಯಾಗಿ ಇರುವವು ಅಂತಕ್ಕಂಥ ಮಾತನ್ನು ಹೇಳ್ತಾ, ಜ್ಞಾನ ಅಜ್ಞಾನಗಳಿಂದ ಕೂಡಿ ಇವನು ಜಾಗೃತ ಸ್ವಪ್ನಗಳಲ್ಲಿ ಜೀವನು ಜ್ಞಾನದಿಂದ ಎಲ್ಲವನ್ನು ಅರಿತಾನೆ. ಜೀವಗಳಿಗೆ ಜ್ಞಾನ ಅದ. ಆ ಜ್ಞಾನ ಇದ್ದದಕ್ಕಾಗಿ ನಾವು ಎಲ್ಲೇ ಸಂಚಾರ ಮಾಡಿ ಎಲ್ಲೇ ಬರಲಿ ಇದೇ ನನ್ನ ಮನೆ ಅಂತ ಬರ್ತೀವಿ. ಇವತ್ತು ಇದೇ ನನ್ನ ಹೆಂಡತಿ ಅಂತ ಅಂತೀವಿ, ಇವನೇ ನನ್ನ ಮಗ ಅಂತೀವಿ, ಇದೇ ನನ್ನ ಹೊಲ ಅಂತೀವಿ, ಇದೇ ನಂದು ಅಂತೀವಿ, ಉಳಿದದ್ದೆಲ್ಲ ನಂದಲ್ಲ ಅಂತೀವಿ. ಜ್ಞಾನ ಆದಂತರೂ ಇಲ್ಲ ನಮಗ, ಆದಲ್ಲ. ಹಾಗೆ ಇವನಿಗೆ ಏನಾಯಿತು ಅಂದರೆ ಜ್ಞಾನದಿಂದ ಕೂಡಿ ಮುಂದೆ ಅಂತಹ ವಿಷಯಗಳ ಸಂಬಂಧಿ ವಿಶೇಷವಾದ ಜ್ಞಾನವು ನಿದ್ರೆಯಲ್ಲಿ ಇರೋದಿಲ್ಲ. ನಿದ್ರೆಯಲ್ಲಿ ಜ್ಞಾನ ಆದ ವಿಶೇಷ ಜ್ಞಾನ ಇಲ್ಲ. ಅದಕ್ಕೆ ಅಲ್ಲಿ ನಮಗೆ ಯಾಕೆ ಅರಿವಿಲ್ಲ ಅಂದರೆ ವಿಶೇಷವಾದ ಜ್ಞಾನ ಇಲ್ಲ ಅಂತ. ಸಾಮಾನ್ಯ ಅದು ವಿಶೇಷ ಜ್ಞಾನ ಇತ್ತು ಅಂದರೆ ನಮಗೆ ಅಲ್ಲೇ ಮೋಕ್ಷ ಆತಿತ್ತು. ನಿದ್ರಾ ಅವಸ್ಥೆಯಲ್ಲಿ ನಮಗೆ ಆದಂಥ ಆನಂದ ಜಾಗೃತ ಅವಸ್ಥೆಯಲ್ಲಿ ರಾಜನಿಗೂ ಆಗಿಲ್ಲ, ರಾಷ್ಟ್ರಪತಿಗೂ ಆಗಿಲ್ಲ. ಇದನ್ನು ವಿಚಾರ ಮಾಡ್ರಿ. ರೈತನಿಗಿಲ್ಲ, ರಾಜನಿಗಿಲ್ಲ, ರಾಷ್ಟ್ರಪತಿಗಿಲ್ಲ ಆನಂದ ಆದಿಲ್ಲ. ಅಲ್ಲೇನು ಅಧಿಕಾರ ಅದ, ಅಧಿಕಾರ ಇಲ್ಲ. ರೈತನಿಗಿದ್ದಂಗೆ ಹೊಲ ಮನೆ ಇಲ್ಲ, ರಾಜಗಿದ್ದಂಗೆ ಪ್ರಜೆಗಳಿಲ್ಲ, ಸಿಂಹಾಸನ ಇಲ್ಲ, ಏನೊಂದು ಇಲ್ಲದ ಸಂದರ್ಭದಲ್ಲಿ ಆನಂದ ಆಗ್ಯದಲ್ಲ. ನಿದ್ದೆಯಲ್ಲಿ ಅನುಭವ ಆಗ್ಯದಿಲ್ಲ. ನಿದ್ದೆಯಲ್ಲಿ ಆನಂದ ಅನುಭವ ಆಗಿದ್ರು ಕೂಡ ಎದ್ದ ಮೇಲೆ ಮತ್ತೆ ಅದೇ ಆನಂದಕ್ಕಾಗಿ ಹುಡುಕಾಡಕತ್ತೀವಿ ನಾವು. ಹೌದಿಲ್ಲ? ನಮ್ಮದೇ ಇದು ಕತೆ. ಎದ್ದುಗಳ ಮತ್ತೆ ಏನು ಮಾಡೋವು, ಎಲ್ಲಿ ಹೋಗಿ ಏನು ಮಾಡಿದ್ರೆ ಏನು ಸುಖ ಆಗ್ಬೋದು, ಏನು ಲಾಭ ಆಗ್ಬೋದು, ಏನು ಆನಂದ ಆಗ್ಬೋದು ಹೊಂಟಿವಿಲ್ಲ. ಮೂರ್ಖ, ನಿದ್ದೆಗೆ ಏನಿಲ್ಲದ ಆಗದ ಆನಂದ. ಆ ಆನಂದ ನಿನ್ನಲ್ಲಿ ಇಟ್ಕೊಂಡು ಮತ್ತೆ ಅಲ್ಲಿ ಯಾಕೆ ಹುಡುಕಾಡತ್ತಂತ ಮಹಾತ್ಮನಂತಾರೆ. ಆದರೆ ಸಾಮಾನ್ಯ ಜ್ಞಾನದಿಂದ ಆನಂದ ಅರಿವಾದ, ಆದರೆ ವಿಶೇಷ ಜ್ಞಾನ ಇಲ್ಲಕ ಅದು ಮರುವಾಗ್ತದೆ ನಾವು. ಅಲ್ಲಿ ಯಾಕಂದರೆ ಆನಂದನೂ ಆದ, ಅಜ್ಞಾನನೂ ಆದ. ಎರಡು ಕೂಡಿದ್ದದಕ್ಕೆ ಆ ಅವಸ್ಥೆಯಲ್ಲಿ ಆನಂದ ಆದಂಗೆ ಆಯ್ತು. ಹೇಳಿದ್ರೆ ದುಃಖ ಆಗಿಬಿಡ್ತದೆ ಮಗಂತ. ಎದ್ದ ಮೇಲೆ ತಾಸು 2 ತಾಸಿಗೆ ಆದ್ರೆ ಆಪರೇಷನ್ ಬೇರೆ, ಇನ್ನು ಆಸೆ ಕಣ್ಣು ತೆರೆದ್ರೆ ಬಂದಬಿಟ್ಟು ಓಸು. ಹೀಗೆ ನಿದ್ರೆಯಲ್ಲಿ ಯಾವ ವಿಷಯಗಳ ಸಂಬಂಧಿ ಜ್ಞಾನವಿಲ್ಲದಿದ್ದರೂ ಯಾವತ್ತೂ ವಿಷಯಗಳ ಅಭಾವ ಜ್ಞಾನವಿರುತ್ತದೆ. ಇಲ್ಲ ಅನ್ನೋದು ಜ್ಞಾನ, ಇದೆ ಅನ್ನೋದು ಜ್ಞಾನ ಹೋಗ್ಯದ, ಇಲ್ಲ ಅನ್ನೋ ಜ್ಞಾನ ಆಗ್ಯದ. ಆನಂದ ಆದಲ್ಲ, ಅದು ನನ್ನಲ್ಲಿ ಆನಂದ ಇದೆ ಎಂಬುದು ಹೋಗ್ಯದ. ಯಾವುದಿಲ್ಲ, ಇಲ್ಲದ್ದು
ಜ್ಞಾನ ಇವನಿಗೆ ಅದು ಇದು ಇಲ್ಲ ಇದು ಇಲ್ಲ, ಇದ್ದದ್ದು ಮರ್ತಾನ, ಇಲ್ಲದನ್ನು ಬಯಸ್ತಾನ. ಹಾಗಾಗಿ ನಿದ್ರೆಯಲ್ಲಿ ಒಂದೇ ಕಡೆಯಲ್ಲಿ ಕೆರೆಯಲ್ಲಿ ನೀರು ನಿಂತಂತೆ ನಿಂತಿರುವುದು. ತಿರುಗಾಟ ಸಾಕಾಗ್ಯದ, ಜಾಗೃತ ವ್ಯವಹಾರ, ಸ್ವಪ್ನದ ವ್ಯವಹಾರ ಎಲ್ಲ ಸಾಕಾಗಿ ಎಲ್ಲ ಬೇಡ ಬಿಡಪ್ಪ, ಎಲ್ಲಿ ಹೋಗೋದು ಬೇಡ ಅಂತ ಸುಮ್ಮನೆ ಕುಂತಾನ. ಆನಂದ ತಾನೇ ಆಗ್ತದ. ಸುಮ್ಮನಿದ್ದಾಗ ಆನಂದ ಆಗ್ತದ ನೋಡ್ರಿ, ನಿದ್ದೆಗೆ ಆನಂದ ಎದ್ದಾಗ ಆಗ್ತದೇನು ಇಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವು. ಸುಮ್ಮನಿದ್ದಾಗ ಆನಂದ ಆಗ್ತದ. ನಾವೇನಂತೀವಿ, ಯಾರನ್ನ ಕೇಳಿ 70-80 ವರ್ಷ ಮುದುಕನ್ನು ಕೇಳಿರ್ಬೇಕಾದ್ರೆ, ಏನಪ್ಪ ಯಜಮಾನ ಸುಮ್ಮನೆ ಕುಂತಲ್ಲ ಆರಾಮಂದ್ರೆ, ಎಲ್ಲಾರಪ್ಪ ಸುಮ್ಮನೆ ಕುಂತು ಬೇಸರ ಬಂದಂತ ಅವನಂತ. ಸುಮ್ಮನಿದ್ರೆ ಆನಂದ ಆದಂತ ಶಾಸ್ತ್ರ ಇರ್ತದ, ಮಾಡಿದ್ರೆ ಆನಂದ ಅವನು ತಿಳ್ಕೊಂಡ. ಯಾಕೆ? ಇದಕ್ಕೆ ಅಜ್ಞಾನ ಅಂತ, ತಿಳಿಲಾರ್ದ ಇಷ್ಟೆಲ್ಲ ಗದ್ಲಿಗೆ ಬಿದ್ದೀವಿ. ಈ ರೀತಿ ಜೀವನಿಗೆ ಪ್ರಾಜ್ಞಾ ಅಂತ ಹೆಸರು ಬಂದು ಇವನಿಗೆ ಅವಸ್ಥಾ ಭೇದಗಳಿಂದ 3 ವಿಶ್ವ, ತೈಜಸ, ಪ್ರಾಜ್ಞೆ ಅಂತ ಹೆಸರು ಬಂದು ಅಂಥೇಳಿ ಇಲ್ಲಿ ಹೇಳ್ತಾ ಬಂದರು. ಹೀಗೆ ಒಬ್ಬನಿಗೆ 3 ಹೆಸರು ಹೆಂಗೆ ಬರ್ತಾವ್ರಿ ಅಂದರೆ, ಹೌದು 3 ಹೆಸರು ಬರ್ತಾವ. ತಂದೆಯ ಉಪಾಧಿಯಿಂದ ಮಗನಾದಿ, ನೀನೆಲ್ಲ ಮಗಾದ. ಹೆಂಡತಿ ಉಪಾಧಿಯಿಂದ ಗಂಡಾದಿ, ತಮ್ಮನ ಉಪಾಧಿಯಿಂದ ಅಣ್ಣಾದಿ. ಅಣ್ಣಾದವನು, ಗಂಡಾದವನು, ಮಗ ಆದವನು ಬೇರೆ. ನೀವು ಒಬ್ಬನೇ ಇಲ್ಲ, ಒಬ್ಬನೇ 3 ಹೆಂಗಾದಿ? ನೀವು 3 ಆಗಿಲ್ಲ, ಇದ್ದಂಗಿದ್ದಿ. ಉಪಾಧಿಗಳ ದೃಷ್ಟಿಯಿಂದ ಹೆಂಡತಿ ಸಮೀಪಿದ್ದಾಗ ಗಂಡ ಆದ, ಮಗನ ಸಮೀಪಿದ್ದಾಗ ತಂದೆ ಆದ, ತಮ್ಮನ ಸಮೀಪಿದ್ದಾಗ ಅಣ್ಣ ಆದಂತ ಹೇಗೆ ಅನುಭವ ಇದೆಯೋ ಅದೇ ರೀತಿ ಒಬ್ಬ ಜೀವನಿಗೆ ವಿಶ್ವ, ತೈಜಸ, ಪ್ರಾಜ್ಞೆ ಅಂತ 3 ಹೆಸರು ಬಂದವು. ಕಾರಣ ಏನು? ಉಪಾದಿಯಿಂದ, ಅವಸ್ಥಾ ಉಪಾದಿಯಿಂದ ಅಂತ ಹೇಳ್ತಾ ಇವತ್ತಿನ ಶಾಸ್ತ್ರದ ಮಂಗಲಗೀತೆಯನ್ನು ನಮ್ಮ ವೇದಾಂತ ಬೆಳಗದ ಅತ್ಯಂತ ಶ್ರದ್ಧೆ, ಭಕ್ತಿ, ವಿಶ್ವಾಸವನ್ನಿಟ್ಟಂಥ ಶ್ರೀಮತಿ ಶಶಿಕಲಾ ಮತ್ತು ಶ್ರೀ ಬಸವರಾಜ್ ಹವಾಲ್ದಾರ್ ಬೆಂಗಳೂರು ಇವರಿಂದ ಮಂಗಲಗೀತೆ ಹೇಳಿದ ನಂತರ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಈಗ ಮಂಗಲಗೀತೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೆಂದರಿಯಲಾಗದು. ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತವು ಹೂವ ಸತಿಗೆ ತಂದನಂತೆ, ಆವ ಕುಲವೋ ರಂಗ ಅರಿಯಲಾಗದು. ಗೋಕುಲದಲ್ಲಿ ಹುಟ್ಟಿದನಂತೆ, ಗೋವುಗಳನ್ನು ಕಾಯ್ದನಂತೆ, ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ, ತರಳತನದಿ ವರಳ ನೆಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ, ಆವ ಕುಲವೋ ರಂಗ ಅರಿಯಲಾಗದು.
ಗೊಲ್ಲತಿಯರ ಮನೆಗೆ ಹೊಕ್ಕು ಕಳ್ಳತನವ ಮಾಡಿದನಂತೆ. ಗೊಲ್ಲತಿಯರ ಮನೆಗೆ ಹೊಕ್ಕು ಕಳ್ಳತನವ ಮಾಡಿದನಂತೆ. ಒಲ್ಲದ ಪೂತನಿ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ. ಒಲ್ಲದ ಪೂತನಿ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ. ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ. ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ. ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲ್ವನಂತೆ. ಆವ ಕುಲವೋ ರಂಗ ಅರಿಯಲಾಗದು. ಕರಡಿ ಮಗಳ ತಂದನಂತೆ ಶರಧಿ ಮಗಳು ಮಡದಿಯಂತೆ. ಕರಡಿ ಮಗಳ ತಂದನಂತೆ ಶರಧಿ ಮಗಳು ಮಡದಿಯಂತೆ. ಧರಣಿಯನ್ನು ಬೇಡಿದನಂತೆ ಈರೆಳು ಲೋಕದ ಒಡೆಯನಂತೆ. ಧರಣಿಯನ್ನು ಬೇಡಿದನಂತೆ ಈರೆಳು ಲೋಕದ ಒಡೆಯನಂತೆ. ಹಡಗಿನಿಂದಲಿ ಬಂದನಂತೆ ಕಡಲದೊಡೆಯ ನಿಂತನಂತೆ. ಹಡಗಿನಿಂದಲಿ ಬಂದನಂತೆ ಕಡಲದಡೆಯ ನಿಂದನಂತೆ. ಒಡನೆ ಮಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ. ಆವ ಕುಲವು ರಂಗ ಅರಿಯಲಾಗದು. ಆವ ಕುಲವು ರಂಗ ಅರಿಯಲಾಗದು. ಆವ ಕುಲವೆಂದರಿಯಲಾಗದು. ಗೋವ ಕಾಯುವ ಗೊಲ್ಲನಂತೆ ದೇವಲೋಕದ ಪಾರಿಜಾತವು ಹೂವ ಸತಿಗೆ ತಂದನಂತೆ. ಆವ ಕುಲವೋ ರಂಗ ಅರಿಯಲಾಗದು. ಮಂಗಲಂ ಗುರುದೇವಾತ್ಮಗೆ ಮಂಗಲಂ ಜಯ ಮಂಗಲಾತ್ಮಗೆ ಮಂಗಲಂ ಮಂಗಲೆಯಲೋಲಗೆ ಮಂಗಲೇಶನಿಗೆ. ಜಂಗಮೋತ್ತಮ ಸಂಗರಹಿತಗೆ ಲಿಂಗ ದೇಹ ವಿಭಂಗಗೈದಗೆ ಸಂಗಮೇಶ್ವರ ನಂಗ ರೂಪದ ಲಿಂಗ ಭಾರತಿಗೆ. ಭಕ್ತಿಯೋಳ್ ಗುರು ಸಿದ್ಧ ನೀನು ಭಕ್ತಿಯೋಳ್ ಶ್ರೀ ಬಸವ ನೀನು. ವ್ಯಕ್ತ ನೀಯಾಧ್ಯಾತ್ಮ ವಿದ್ಯೆಯೋಳ್ ಭಜನಕ ದೊರೆ ನೀನು. ಶರಣು ಶ್ರೀ ಗುರುನಾಥ ರಕ್ಷಿಸು ಪರಮ ಮುಕ್ತಿಯ ದಾತ ಲಕ್ಷಿಸು. ಪರಿಭವಾಂಬದಿಯನ್ನುತ್ತರಿಸುವ ಪರಮ ನಾವಿಕನೇ. ನಿರಗ ನಿರುಪಮ ನಿರ್ಗುಣತ್ವ ನಿರುತ ನಿರ್ಲಕ್ಷಣ ನಿರಂಜನ ನಿರಾವರಣ ನಿರ್ದ್ವಂದ್ವ ನಿಷ್ಕ್ರಿಯ ಪರಮ ಮಂಗಳವ. ಮಂಗಳಂ ಗುರುದೇವಾತ್ಮಗೆ ಮಂಗಳಂ ಜಯ ಮಂಗಲಾತ್ಮಗೆ ಮಂಗಳಂ ಮಂಗಲೆಯಲೋಲಗೆ ಮಂಗಲೇಶನಿಗೆ. ಮಂಗಳಂ ಮಂಗಲೆಯಲೋಲಗೆ ಮಂಗಲೇಶನಿಗೆ. ಧನ್ಯವಾದಗಳು. ಶ್ರೀಮದ್ ಜಗದ್ಗುರು ಧನ್ಯವಾದ ತಾಯಿ. महाराज की जय. श्री सद्गुरु शिवपुत्र स्वामी महाराज की जय. श्री सद्गुरु बसवानंद स्वामी महाराज की जय. श्री सद्गुरु अभिनंदन महाराज की जय. सकल साधु संत महाराज की जय. जय मंगलम जय नमः पार्वती शिव हर महादेव.